ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಾಗವತ ಮಹಾಪುರಾಣ 11ನೇ ಸ್ಕಂದ. ಮೊದಲಿಗೆ ಮಂಗಳಾಚರಣೆ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಃ ಚಾರ್ತೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ತತೋ ಜಯಮುದೀರಯೇತ್. ಪರಮಾತ್ಮ ಶ್ರೀಕೃಷ್ಣ ಉದ್ಧವನಿಗೆ ಆಲ್ಮೋಸ್ಟ್ ಈಗ ವರ್ಣಾಶ್ರಮ ಧರ್ಮದ ಕೆಲವು ಸೂಕ್ಷ್ಮಗಳನ್ನು ನಾನು ನಿನಗೆ ತಿಳಿಸ್ತೀನಿ ಅನ್ನುವಂತಹ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾನೆ. ಸೊ ಈ ಪ್ರಕಾರ ಒಬ್ಬ ಸಾಧಕನಾದವನು ಈ ವರ್ಣಾಶ್ರಮ ಧರ್ಮದ ಸೂಕ್ಷ್ಮಗಳನ್ನು ಅರಿತು ಅವುಗಳನ್ನು ಅನುಸರಿಸಬೇಕು. ಸೊ ಅವನು ಹೇಳ್ತಾ ಇರೋದ್ರ ಅರ್ಥ ಏನು ಅಂತಂದರೆ, ಹೇ ಉದ್ಧವ, ನೀನು ವರ್ಣಾಶ್ರಮ ಧರ್ಮವನ್ನು ಚೆನ್ನಾಗಿ ತಿಳ್ಕೊಂಡು ನೀನು ಅದನ್ನು ಅಭ್ಯಾಸ ಮಾಡಬೇಕು ಅಂತ ನೇರವಾಗಿ ಉದ್ಧವನಿಗೆ ಪರಮಾತ್ಮ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಮತ್ತು ಪರಮಾತ್ಮನ ಸಾವಿರಾರು ವಿಭೂತಿಗಳನ್ನು ಅಷ್ಟು ಸುಲಭವಾಗಿ ಗ್ರಹಿಸಲು ಅಸಾಧ್ಯ. ಪರಮಾತ್ಮನೇ ಒಂದು ಕಡೆ ಹೇಳ್ತಾನೆ, ನೀನು ಲೋಕದಲ್ಲಿ ಎಷ್ಟು ಅಣುಗಳಿದೆ ಅನ್ನುವಂತಹದ್ದನ್ನು ಕೌಂಟ್ ಮಾಡಬಹುದು, ಬಟ್ ನನ್ನ ವಿಭೂತಿಗಳು ಎಷ್ಟಿದೆ ಅನ್ನುವಂತಹದ್ದನ್ನು ಯು ಕೆನಾಟ್ ಕೌಂಟ್ ಇಟ್ ಅಂತ ಒಂದು ಕಡೆ ಪರಮಾತ್ಮನೇ ಹೇಳಿರ್ತಾನೆ. ಸೊ ಈ ಪ್ರಕಾರ ಪರಮಾತ್ಮನ ವಿಭೂತಿಗಳು ಅಂತಂದರೆ ಅಷ್ಟೊಂದು ಮಹಿಮೆಯಿಂದ ಕೂಡಿರುವಂತಹದ್ದು. ಅವುಗಳನ್ನು ಅಷ್ಟು ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮನ ವಿಭೂತಿಗಳನ್ನು ತಿಳ್ಕೋಬೇಕು, ಅವುಗಳು ಗೊತ್ತಾಗಬೇಕು ಅನ್ನುವಂತಹದ್ದಾದರೆ ಅದಕ್ಕೆ ಭಕ್ತಿ ಮತ್ತು ಶುದ್ಧವಾದ ಮನಸ್ಸು ಕೂಡ ಇರಬೇಕಾಗತ್ತೆ. ಸೊ ಪರಮಾತ್ಮನಲ್ಲಿ ಭಕ್ತಿ ಇರಬೇಕು, ಶ್ರದ್ಧೆ ಇರಬೇಕು, ನಂಬಿಕೆ ಇರಬೇಕು. ಸೊ ಇವೆಲ್ಲವುಗಳಿಗಾಗಿ ಶುದ್ಧವಾದ ಮನಸ್ಸನ್ನು ಕೂಡ ಅವನು ಹೊಂದಿರಬೇಕು. ಸೊ ಈ ಮೂಲಕ ಪರಮಾತ್ಮನನ್ನ ಕುರಿತು ಚಿಂತನೆಯನ್ನು ಮಾಡಿದ್ರೆ ಟು ಸಮ್ ಎಕ್ಸ್ಟೆಂಟ್ ಒಬ್ಬ ಸಾಧಕ ಹಿ ಬಿಕಮ್ಸ್ ವೆರಿ ಕಾಮ್ ಅಂಡ್ ಕ್ವಯಟ್. ಸೊ ಅವನ ಮನಸ್ಸು ಕೂಡ ಮತ್ತಷ್ಟು ಶಾಂತವಾಗತ್ತೆ. ವರ್ಣಾಶ್ರಮ ಧರ್ಮ ಅಂತಂದಾಗ ಅದು ಮುಖ್ಯವಾಗಿ ಒಂದು ಶುದ್ಧ ಕರ್ಮ ಅಥವಾ ಅದನ್ನು ಕರ್ತವ್ಯ ಅಂತ ಕೂಡ ಹೇಳಬಹುದು. ಸೊ ಇಲ್ಲಿ ಕರ್ಮದ ಆಚರಣೆ ಅಥವಾ ಕರ್ತವ್ಯದ ಆಚರಣೆ ಎನ್ನುವಂತಹದ್ದು ಧರ್ಮದ ಆಶ್ರಯದಲ್ಲಿ ಇಂತಹ ಒಂದು ಕರ್ಮಗಳು ಜರುಗುತ್ತಾ ಇರುತ್ತೆ. ಸೊ ಇದಕ್ಕಾಗಿ ಒಬ್ಬ ಸಾಧಕ ಒನ್ ಹ್ಯಾಸ್ ಟು ಫಾಲೋ ಹಿಸ್ ಸ್ವಧರ್ಮ. ಸೊ ಸ್ವಧರ್ಮವನ್ನು ಅವನು ಬಿಡಬಾರದು ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾನೆ. ಸ್ವಧರ್ಮ ಅನ್ನುವಂತಹದ್ದು ಬಹಳ ಶ್ರೇಷ್ಠ. ಸೊ ಇಲ್ಲಿ ಸ್ವಧರ್ಮವನ್ನು ಈ ರೀತಿ ಒಂದು ಸೂಕ್ಷ್ಮವಾಗಿ ಅದಕ್ಕೆ ಪ್ರಾಮುಖ್ಯತೆಯನ್ನು ಯಾಕೆ ಕೊಟ್ಟಿದ್ದಾನೆ ಅಂತಂದರೆ,
ಒಬ್ಬ ಮನುಷ್ಯ ಯಾವ ವರ್ಣದಲ್ಲಿ ಬಂದಿರ್ತಾನೆ ಆ ವರ್ಣ ಅವನಿಗೆ ಶ್ರೇಷ್ಠವಾಗಿರುತ್ತೆ. ಸೊ ಆ ವರ್ಣದಲ್ಲಿ ಇರುವಂತಹ ಧರ್ಮವನ್ನು ಅವನು ಅನುಸರಿಸಬೇಕು, ಅದು ಅವನ ಸ್ವಧರ್ಮವಾಗಿರುತ್ತೆ. ಸೊ ಸ್ವಧರ್ಮ ಅನ್ನುವಂತಹದ್ದು ಅವನಿಗೆ ಬಹಳ ಶ್ರೇಷ್ಠ. ಆದ್ದರಿಂದ ಸ್ವಧರ್ಮವನ್ನು ಬಿಟ್ಕೊಡ್ಬಾರ್ದು, ಸ್ವಧರ್ಮವನ್ನು ಹಿ ಶುಡ್ ಫಾಲೋ. ಸೊ ಇಲ್ಲಿ ಭಗವಂತ ಸೂಕ್ಷ್ಮವಾಗಿ ಇಂತಹ ಕೆಲವು ಸೂಚನೆಗಳನ್ನು ಉದ್ಧವನಿಗೆ ಕೊಡ್ತಾ ಇದ್ದಾಗ ಮತ್ತೆ ಮತ್ತೆ ಉದ್ಧವನ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ಬರ್ತಾನೆ ಇದೆ. ಸೊ ದರ್ ಈಸ್ ನೋ ಅದರ್ ವೇ. ಈಗ ಉದ್ಧವ ಮತ್ತೆ ಪರಮಾತ್ಮನನ್ನು ಕುರಿತು ಪ್ರಶ್ನೆಯನ್ನು ಮಾಡಲೇಬೇಕಾಗತ್ತೆ. ಸೊ ಹೀಗಾಗಿ ಮತ್ತೆ ಅವನು ಪರಮಾತ್ಮನನ್ನು ಒಂದು ಪ್ರಶ್ನೆ ಮಾಡ್ತಾನೆ. ಹೇ ಪರಮಾತ್ಮ, ನೀನು ಹೇಳ್ತಾ ಇದೀಯಾ ಪ್ರತಿಯೊಬ್ಬರಿಗೂ ಕೂಡ ಅವರವರ ಪಾಲಿನ ವರ್ಣಾಶ್ರಮ ಧರ್ಮ ಅನ್ನುವಂತಹದ್ದು ಇದ್ದೇ ಇರುತ್ತೆ. ಯಾರ್ಯಾರಿಗೆ ಯಾವ ಯಾವ ವರ್ಣ ಅವರ ಪಾಲಿಗೆ ಬಂದಿರುತ್ತೆ ಅಂತಹದ್ದನ್ನು ಅವರು ಅನುಸರಿಸೋದ್ರಿಂದ ಅದು ತನ್ನಷ್ಟಕ್ಕೆ ಸ್ವಧರ್ಮದ ಪರಿಪಾಲನೆ ಕೂಡ ಆಗುತ್ತೆ. ಸೊ ಸ್ವಧರ್ಮವನ್ನು ಪ್ರತ್ಯೇಕವಾಗಿ ಪರಿಪಾಲಿಸಬೇಕು ಅಂತ ಏನಿಲ್ಲ. ನನ್ನ ಪಾಲಿಗೆ ಯಾವ ಒಂದು ವರ್ಣ ನನಗೆ ಸಿಕ್ಕಿರುತ್ತೆ, ಸೊ ನನ್ನ ವರ್ಣದಲ್ಲಿ ಇರುವಂತಹ ಆಚರಣೆಗಳನ್ನು, ಅಲ್ಲಿರುವಂತಹ ಧರ್ಮವನ್ನು ಅರಿತು ಅದನ್ನು ನಾನು ಪರಿಪಾಲಿಸಿದ್ರೆ ಅಷ್ಟು ಸಾಕು, ಅದು ಸ್ವಧರ್ಮದ ಪರಿಪಾಲನೆ ಆಗತ್ತೆ. ಸೊ ಈ ಅರ್ಥದಲ್ಲಿ ಪರಮಾತ್ಮ ನೀನು ಹೇಳ್ತಾ ಇದೆಯಾ, ಎಸ್ ಇಟ್ ಈಸ್ ಓಕೆ. ಬಟ್ ಅವರವರು ಅವರವರ ಪಾಲಿನ ವರ್ಣಾಶ್ರಮ ಧರ್ಮಗಳನ್ನು ಭಕ್ತಿಯೋಗಕ್ಕೆ ಅನುಸಾರವಾಗಿ ಅದರಂತೆಯೇ ಅನುಸರಿಸಬೇಕು ಅಂತ ನೀನು ತಿಳಿಸ್ತಾ ಇದೆಯಾ. ಹೇ ಅರವಿಂದಾಕ್ಷ, ಪುಂಡರೀಕಾಕ್ಷ, ಪರಮಾತ್ಮ, ಕಮಲನಯನ, ಸ್ವಧರ್ಮದ ಅನುಷ್ಠಾನದಿಂದ ಭಕ್ತಿಯು ಪ್ರಾಪ್ತವಾಗುತ್ತೆ. ಅದು ಎಲ್ಲ ವರ್ಣ ಆಶ್ರಮವಾಸಿಗಳಿಗೂ ವೆರಿ ಈಸಿಲಿ ಅವೈಲಬಲ್. ಪ್ರತಿಯೊಬ್ಬರೂ ಕೂಡ ಅವರವರ ಧರ್ಮದ ಅನುಷ್ಠಾನದಲ್ಲಿದ್ದರೆ ಅದು ಸ್ವಧರ್ಮದ ಪರಿಪಾಲನೆ ಕೂಡ ಆಗುತ್ತೆ. ಸ್ವಧರ್ಮದ ಪರಿಪಾಲನೆಯಿಂದ ಪರಮಾತ್ಮನಲ್ಲಿ ಭಕ್ತಿಯನ್ನು ಕೂಡ ಹೆಚ್ಚು ಮಾಡ್ಕೋಬಹುದು. ಬಟ್ ಇದೆಲ್ಲ ಕೇಳೋದಕ್ಕೆ ಬಹಳ ಸುಲಭ. ಪರಮಾತ್ಮ ನೀನು ಹೇಳ್ತಾ ಇದೆಯಾ, ನಿನ್ನ ಉಪದೇಶ ಕೇಳಿದಷ್ಟು ಮತ್ತೆ ಮತ್ತೆ ಕೇಳಬೇಕು ಅಂತಲೇ ಅನ್ನಿಸ್ತಾ ಇರುತ್ತೆ. ನೀ ಹೇಳ್ತಾ ಇರೋದೆಲ್ಲ ಕೇಳುವ ಸಮಯದಲ್ಲಿ ಬಹಳ ಸುಲಭ ಅಂತ ಅನ್ಸತ್ತೆ. ಬಟ್ ಹೌ ಟು ಪ್ರಾಕ್ಟೀಸ್ ದಿಸ್? ಸೊ ಇದನ್ನು ಸ್ವಲ್ಪ ನೀನು ವಿವರವಾಗಿ ನನಗೆ ತಿಳಿಸ್ಕೊಡು. ಇದೆಲ್ಲ ಹೇಗೆ ಸಹಜವಾಗಿ ದೊರಕೋದಕ್ಕೆ ಸಾಧ್ಯ? ದಯಮಾಡಿ ಕೃಪೆ ಮಾಡಿ ಇವೆಲ್ಲವನ್ನ ವಿಸ್ತಾರವಾಗಿ ನನಗೆ ತಿಳಿಸ್ಕೊಡು ಅಂತ ಹೇಳಿ ಉದ್ಧವ ಪರಮಾತ್ಮನಲ್ಲಿ, ಹೇ ಮಹಾಬಾಹು ಮಾಧವ, ನೀನು ಇದನ್ನೆಲ್ಲ ಮೊದಲು ಹಂಸರೂಪದಿಂದ ಅವತರಿಸಿ ಬ್ರಹ್ಮದೇವನಿಗೆ ಉಪದೇಶವನ್ನು ಮಾಡಿದ್ಯಾ. ಸೊ ಈ ಪರಮಧರ್ಮ ಅನ್ನುವಂತಹದ್ದು ಬ್ರಹ್ಮನಿಗೆ ಸಿಕ್ಕಿದ್ದು ನೀನು ಹಂಸರೂಪದಲ್ಲಿ ಅವತರಿಸಿ ಬಂದಾಗ ಈ ಜ್ಞಾನ ಬ್ರಹ್ಮದೇವನಿಗೆ ಸಿಕ್ಕಿದೆ. ಆದರೆ ಇದು ಬಹಳ ಹಿಂದೆ ನಡೆದಿರುವಂತಹ ಒಂದು ಘಟನೆ. ಈಗಾಗಲೇ ಅನೇಕ ಸಮಯ ಕಾಲ, ಇನ್ಫ್ಯಾಕ್ಟ್ ಯುಗಗಳೇ ಕಳೆದು ಹೋಗಿದೆ. ಬಹುಶಃ ಈಗ ಈ ಮರ್ತ್ಯಲೋಕದಲ್ಲಿ ಅದು ಸ್ವಲ್ಪವೂ ಇಲ್ಲದಂತಾಗಿದೆ. ಎಲ್ಲೂ ಕೂಡ ಅದರ ಛಾಯೆ ಕೂಡ ಸಿಗ್ತಾ ಇಲ್ಲ, ನಶಿಸಿ ಹೋಗಿದೆ. ಆಲ್ಮೋಸ್ಟ್ ಇಟ್ ಈಸ್ ನಾಟ್ ಹಿಯರ್ ರೈಟ್ ನೌ. ಸೊ ಈ ಮರ್ತ್ಯಲೋಕದಲ್ಲಿ ಅಂತಂದರೆ ಈ ಭೂಮಿನಲ್ಲಿ ಈಗ ಅದು ಇಲ್ಲ. ಯಾಕೆ ಅಂತಂದರೆ ನೀನು ಹಂಸದ ಅವತಾರವನ್ನು ತೆಗೆದುಕೊಂಡು ಬ್ರಹ್ಮದೇವನಿಗೆ ಉಪದೇಶ ಮಾಡಿದ ಸಂದರ್ಭಕ್ಕೂ ಮತ್ತು ಇವತ್ತಿನ ಪರಿಸ್ಥಿತಿಗೂ ಯುಗಗಳೇ ಕಳೆದು ಹೋಗಿದೆ. ಸೊ ಈಗ ಮರ್ತ್ಯಲೋಕದಲ್ಲಿ ಇಂತಹ ಧರ್ಮ ಸೂಕ್ಷ್ಮಗಳು ಈಗ ಎಲ್ಲೂ ಕೂಡ ಕಾಣ್ತಾ ಇಲ್ಲ, ಎಲ್ಲ ನಶಿಸಿ ಹೋಗಿದೆ. ಆದ್ದರಿಂದ ಅದನ್ನು ಉಪದೇಶಿಸಿ ಈಗಾಗಲೇ ಬಹಳ ಸಮಯ ಕಳೆದು ಹೋಗಿದೆ. ಅದರಿಂದ ಮತ್ತೊಮ್ಮೆ ದಯಮಾಡಿ ಕೃಪೆ ಮಾಡಿ ಎಲ್ಲವನ್ನ ನನಗೆ ತಿಳಿಸ್ಕೊಡು ಅಂತ ಹೇಳಿ ಉದ್ಧವ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ.
ವಕ್ತಾ ಕರ್ತಾವಿತಾ ನಾನ್ಯೋ ಧರ್ಮಸ್ಯ ಅಚ್ಯುತಾತೆ ಭುವಿ ಸಭಾಯಾಮಪಿ ವೈರಿಂಚ್ಯಾಂ ಯತ್ರ ಮೂರ್ತಿ ದರಾಃ ಕಲಾಹ. ಹೇ ಅಚ್ಯುತ, ಈ ಭೂಲೋಕದ ಮಾತು ಹಾಗಿರಲಿ, ಈ ಪೃಥ್ವಿಯನ್ನು ಬಿಟ್ಟು ಈವನ್ ಬ್ರಹ್ಮನ ಲೋಕದಲ್ಲಿ ಅವನ ಸಭೆಯಲ್ಲಿ ಈ ವಿದ್ಯೆಗಳೆಲ್ಲವೂ ಶರೀರವತ್ತಾಗಿ ಅಲ್ಲಿ ನೆಲೆಗೊಂಡಿದೆ. ಇಲ್ಲಿ ಇಲ್ವೇ ಇಲ್ಲ. ಇದೀಗ ಬ್ರಹ್ಮನ ಲೋಕದಲ್ಲಿ ಅವನ ಸಭೆಯಲ್ಲಿ ನೋಡಬಹುದು. ಆದರೂ ನಿನ್ನ ಈ ಒಂದು ಧರ್ಮದ ಪ್ರವಚನ ಉಪದೇಶಗಳನ್ನು ಮತ್ತೆ ಸಂರಕ್ಷಣೆ ಮಾಡಬಹುದು ಅನ್ನೋದಾದರೆ ಅದು ಕೇವಲ ನಿನ್ನಿಂದ ಮಾತ್ರ. ಈಗ ಈ ಭೂಮಿನಲ್ಲಿ ಅದು ಸಿಗ್ತಾ ಇಲ್ಲ, ನಶಿಸಿ ಹೋಗಿದೆ. ಈಗ ಅದು ಇದೆ ಅನ್ನೋದಾದರೆ ಬ್ರಹ್ಮನ ಲೋಕದಲ್ಲಿ ಅವನ ಸಭೆಯಲ್ಲಿ ಶರೀರವತ್ತಾಗಿ ಅಂತಂದರೆ ಇಟ್ ಈಸ್ ಅವೈಲಬಲ್ ದೇರ್. ಮತ್ತೆ ನೀನು ಆ ಧರ್ಮ ಸೂಕ್ಷ್ಮಗಳನ್ನು ಇಲ್ಲಿ ತಿಳಿಸ್ಕೊಡ್ಬೇಕು ಅಂತಂದರೆ ಅದು ಕೇವಲ ನಿನ್ನಿಂದ ಮಾತ್ರ ಸಾಧ್ಯ. ನಿನ್ನನ್ನು ಬಿಟ್ಟರೆ ಮತ್ತೆ ಯಾರಿಂದಲೂ ಇದು ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಹೇ ಮಧುಸೂದನ, ನೀನೇ ಈ ಧರ್ಮದ ಪ್ರವರ್ತಕ, ರಕ್ಷಕ ಹಾಗೂ ಜ್ಞಾನದ ಉಪದೇಶಕ ಕೂಡ ನೀನೇ ಆಗಿದೆಯ. ಅಂತಹ ನೀನೇ ಈ ಲೋಕವನ್ನು ಬಿಟ್ಟು ಹೋದ ಮೇಲೆ ನಿನ್ನ ಜೊತೆಯಲ್ಲಿಯೇ ಈ ಧರ್ಮಗಳೆಲ್ಲವೂ ನಷ್ಟವಾಗಿ ಹೋಗುತ್ತೆ. ನೀನು ಅವತಾರವನ್ನು ಮುಗಿಸಿ ಹೋಗಬೇಕು ಅಂತ ಹೇಳ್ತಾ ಇದೀಯಾ. ನೀನೀಗ ಮತ್ತೆ ಇದನ್ನು ಪ್ರತಿಷ್ಠಾಪನೆ ಮಾಡದೆ ಹಾಗೆ ಹೋದರೆ ನಿನ್ನ ಜೊತೆಯಲ್ಲಿ ಈ ಧರ್ಮಗಳೆಲ್ಲ ನಶಿಸಿ ಹೋಗುತ್ತೆ, ನಷ್ಟವಾಗಿ ಹೋಗುತ್ತೆ. ಮತ್ತೆ ಇದನ್ನು ಬೇರೆ ಯಾರಿಂದಲೂ ಕೂಡ ಇದನ್ನು ಉಪದೇಶ ಮಾಡೋದಕ್ಕೆ ಸಾಧ್ಯವಿಲ್ಲ. ಆದುದರಿಂದ ಇದು ಮತ್ತೆ ನಮ್ಮೆಲ್ಲರಿಗೂ ಸಿಗೋ ಹಾಗೆ ಆಗಬೇಕು, ಈ ಧರ್ಮ ಮತ್ತೊಮ್ಮೆ ಪ್ರತಿಷ್ಠಾಪನೆ ಆಗಬೇಕು ಅಂತಂದರೆ ಅದು ಕೇವಲ ನಿನ್ನಿಂದ ಮಾತ್ರ. ಅದರಿಂದ ದಯಮಾಡಿ ನೀನು ಈ ಜ್ಞಾನವನ್ನು ಮತ್ತೊಮ್ಮೆ ನನಗೆ ತಿಳಿಸಿಕೊಡು ಅಂತ ಕೇಳ್ಕೊತಾ ಇದ್ದಾನೆ. ಕೃಪೆ ಮಾಡಿ ತಿಳಿಸಿಕೊಡು. ತತ್ವಾಂನ ಸರ್ವಧರ್ಮಜ್ಞ ಧರ್ಮಸ್ತ್ವ ತದ್ಭಕ್ತಿ ಲಕ್ಷಣ ಯಥಾ ಯಸ್ಯ ವಿಧೀಯೇತ ತಥಾ ವರ್ಣಯಾಮೇ ಪ್ರಭೋ. ಹೇ ಪ್ರಭು, ಹೇ ಪರಮಾತ್ಮ, ನಿನ್ನ ಭಕ್ತಿಗೆ ಅಂಗಗಳಾದ ಆ ಧರ್ಮಗಳು ಯಾವ ಯಾವ ರೀತಿಯಿಂದ ವಿಧಿಸಲ್ಪಟ್ಟಿದೆಯೋ ಅದೇ ರೀತಿಯಲ್ಲಿ ಅದನ್ನು ಈಗ ನೀನು ಮತ್ತೊಮ್ಮೆ ನನಗೆ ಉಪದೇಶಿಸು. ಈ ಅವಕಾಶವನ್ನು ನಾನು ಬಿಟ್ಟರೆ ಕೇವಲ ನನಗೆ ಮಾತ್ರ ಅಂತ ಅಲ್ಲ, ಈ ಧರ್ಮ ಸೂಕ್ಷ್ಮ ಅನ್ನುವಂತಹದ್ದು ಮತ್ತೆ ಯಾರಿಗೂ ಸಿಗೋದಿಲ್ಲ. ಆದ್ದರಿಂದ ಇದು ನಾನು ಕೇವಲ ನನಗಾಗಿ ಕೇಳ್ಕೋತಾ ಇಲ್ಲ, ಇದು ಎಲ್ಲರಿಗೂ ಸಿಗಬೇಕು. ಆದ್ದರಿಂದ ಈ ಅವಕಾಶವನ್ನು ನಾನು ಬಿಟ್ಕೊಡೋದಿಲ್ಲ. ಭಗವಂತ ಹೇಗಾದರೂ ಮಾಡಿ ನನಗೆ ಮತ್ತೊಮ್ಮೆ ಎಲ್ಲವನ್ನ ತಿಳಿಸ್ಕೊಡು ಅಂತ ಕೇಳ್ಕೊತಾ ಇದ್ದಾನೆ. ಭಗವಾನ್ ಉವಾಚ ಧರ್ಮ್ಯ ಏಷ ತವ ಪ್ರಶ್ನೋ ನೈ ಶ್ರೇಯಸ್ಕರೋ ನೃಣಾಂ ವರ್ಣಾಶ್ರಮಾಚಾರಾವತಾಂ ತಮುದ್ದವ ನಿಬೋಧಮೇ. ಪರಮಾತ್ಮ ಹೇಳ್ತಾ ಇದ್ದಾನೆ, ಹೇ ಉದ್ದವ, ಬಹಳ ಆಳವಾದ ಪ್ರಶ್ನೆಯನ್ನು ಮಾಡಿದ್ಯಾ ನೀನು. ಇಟ್ಸ್ ಎ ವೆರಿ ಡೀಪ್ ಕ್ವಶನ್. ನಮ್ಮ ಸನಾತನ ಧರ್ಮದಲ್ಲಿ ವರ್ಣಾಶ್ರಮವನ್ನು ಯಾಕೆ ಹುಟ್ಟಿ ಹಾಕಿದ್ದಾರೆ, ಅಥವಾ ಯಾಕೆ ಈ ವರ್ಣಾಶ್ರಮ ಧರ್ಮವನ್ನು ನಮ್ಮ ಸನಾತನ ಧರ್ಮದಲ್ಲಿ ಪರಿಚಯ ಮಾಡಿದ್ದಾರೆ, ಅದನ್ನು ನೀವು ತಿಳ್ಕೋಬೇಕು. ಇನ್ಫ್ಯಾಕ್ಟ್ ಇಟ್ ಈಸ್ ಫಾರ್ಮ್ಡ್ ಬಿಕಾಸ್ ಆಫ್ ದಿ ಲೋಕಕ್ಷೇಮ ಅಂತಂದರೆ ಲೋಕದ ಉದ್ಧಾರಕ್ಕಾಗಿ ನಮ್ಮ ಸನಾತನ ಧರ್ಮದಲ್ಲಿ ಈ ವರ್ಣಾಶ್ರಮ ಧರ್ಮವನ್ನು ಹುಟ್ಟಿ ಹಾಕಿರಬಹುದು ಅಥವಾ ಅದನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾರ್ದೂ ಸ್ವಾರ್ಥ ಇಲ್ಲ, ಯಾವುದೇ ರೀತಿಯ ಸ್ವಾರ್ಥ ಇಲ್ಲ. ಇದು ಲೋಕ ಕಲ್ಯಾಣ ಅಂತ ಹೇಳ್ತಾ ಇರೋದ್ರಿಂದ ಈ ಒಂದು ವರ್ಣಾಶ್ರಮದ ಧರ್ಮದ ಆಚರಣೆ ಎನ್ನುವಂತಹದ್ದು ಲೋಕದಲ್ಲಿ ಎಲ್ಲರಿಗೂ ಮಂಗಳವನ್ನು ಉಂಟು ಮಾಡುತ್ತೆ. ಸೊ ಲೋಕದಲ್ಲಿ ಇದು ಎಲ್ರಿಗೂ ಬೇಕಾಗಿದೆ ಅನ್ನುವಂತಹ ಧರ್ಮವಾಗಿರೋದ್ರಿಂದ ನಮ್ಮ ಸನಾತನ ಧರ್ಮದಲ್ಲಿ ಅನುಭವಿಗಳು, ಜ್ಞಾನಿಗಳು ಈ ಒಂದು ವರ್ಣಾಶ್ರಮ ಧರ್ಮವನ್ನು ಇಲ್ಲಿ ಪರಿಚಯ ಮಾಡಿಕೊಟ್ಟಿದ್ದಾರೆ. ಉದ್ದವ, ನೀನು ಕೇಳಿದಂತಹ ಪ್ರಶ್ನೆ ಬಹಳ ಧರ್ಮಯುಕ್ತವಾಗಿದೆ. ಮತ್ತು ಈ ಒಂದು ವರ್ಣಾಶ್ರಮ ಧರ್ಮವನ್ನು ಅನುಸರಿಸುವುದರಿಂದ
ಎವ್ರಿ ಒನ್ ವಿಲ್ ಬಿ ಬೆನಿಫಿಟೆಡ್. ಸೊ ಪ್ರತಿಯೊಬ್ಬರೂ ಇದನ್ನು ಫಾಲೋ ಮಾಡಬೇಕು. ಪ್ರತಿಯೊಬ್ಬರು ಫಾಲೋ ಮಾಡಿದ್ರೆ ಮತ್ತೆ ಪ್ರತಿಯೊಬ್ಬರಿಗೂ ಇದು ಬೆನಿಫಿಟ್ ಆಗುತ್ತೆ. ಆದ್ದರಿಂದ ಇದು ಎಲ್ಲರಿಗೂ ಉಪಯುಕ್ತವಾಗಬೇಕು ಅನ್ನೋದಾದರೆ ಎಲ್ಲರೂ ಕೂಡ ಇದನ್ನು, ಈ ವರ್ಣಾಶ್ರಮ ಧರ್ಮವನ್ನು ಅನುಸರಿಸಬೇಕು. ಮತ್ತು ಈ ಒಂದು ಪ್ರಶ್ನೆ ಬಹಳ ಧರ್ಮಯುಕ್ತವಾಗಿರೋದ್ರಿಂದ ನಾನು ಮತ್ತೊಮ್ಮೆ ಇನ್ ಡೀಟೇಲ್ ನಿನಗೆ ಎಲ್ಲವನ್ನು ನಾನು ತಿಳಿಸಿಕೊಡ್ತೀನಿ. ಯಾಕೆಂತಂದರೆ ಈ ಒಂದು ನಿನ್ನ ಪ್ರಶ್ನೆ ಬಹಳ ಧರ್ಮಯುಕ್ತವಾಗಿದೆ, ಇದು ಎಲ್ಲರಿಗೂ ಬೇಕಾಗೋ ಹಾಗಿದೆ ಮತ್ತು ಇದು ಲೋಕದ ಉದ್ಧಾರಕ್ಕಾಗಿ. ಹಾಗಾಗಿ ನಾನು ಎಲ್ಲವನ್ನು ನಾನು ತಿಳಿಸಿಕೊಡ್ತೀನಿ ಅಂತ ಹೇಳಿ ಪರಮಾತ್ಮ ಹೇಳ್ತಾನೆ. ಈ ಒಂದು ವರ್ಣಾಶ್ರಮ ಧರ್ಮ ಅನ್ನುವಂತಹದ್ದು ನ ಶ್ರೇಯಸ್ಕರೋ ನೃಣಾಂ, ಫಾರ್ ದ ಅಬ್ಸಲ್ಯೂಟ್ ಗುಡ್ ಆಫ್ ದಿ ಹ್ಯುಮ್ಯಾನಿಟಿ. ಪ್ರತಿಯೊಬ್ಬ ಮನುಷ್ಯನಿಗೂ ಇದು ತುಂಬ ಶ್ರೇಯಸ್ಕರ. ಅವನಲ್ಲಿ ಒಂದು ಉತ್ತಮವಾದ ವಿಕಾಸವನ್ನು ನೋಡಬಹುದು ಮತ್ತು ಇದು ಎಲ್ಲರಿಗೂ ಮಂಗಳಕರ, ಎಲ್ಲರಿಗೂ ಇದು ಶುಭಕರ, ಎಲ್ಲರನ್ನ ಉದ್ಧರಿಸುತ್ತೆ ಇದು ವರ್ಣಾಶ್ರಮ ಧರ್ಮ. ಸೊ ಸರ್ವಜನಿಗಳಿಗೂ ಕಲ್ಯಾಣವನ್ನು ಉಂಟು ಮಾಡುತ್ತೆ ಅಂತಂದಮೇಲೆ ಇದನ್ನು ಎಲ್ಲರೂ ಅನುಸರಿಸಲೇಬೇಕು. ಆದರೂ ಕೂಡ ಈ ಒಂದು ವರ್ಣಾಶ್ರಮ ಧರ್ಮವನ್ನು ಅನುಸರಿಸುವುದರಿಂದ ಲೋಕದಲ್ಲಿ ಇದು ಎಲ್ಲರಿಗೂ ಉಪಯುಕ್ತವಾಗುತ್ತೆ, ಎಲ್ಲರಿಗೂ ಕಲ್ಯಾಣವನ್ನು ಉಂಟು ಮಾಡುತ್ತೆ ಎನ್ನುವಂತಹದ್ದಾದರೆ ಹೇಗೆ ಎನ್ನುವಂತಹ ಒಂದು ಪ್ರಶ್ನೆ ಬರೋದು ಸಹಜ. ಇದು ಲೋಕ ಕಲ್ಯಾಣ ಅಂತ ಹೇಳ್ತಾ ಇರೋದ್ರಿಂದ ಫಾರ್ ದ ಎಂಟೈರ್ ಹ್ಯೂಮನ್ ಕೈಂಡ್ ಇಟ್ ಈಸ್ ಶ್ರೇಯಸ್ಕರ. ಮತ್ತು ಶ್ರೇಯಸ್ಕರ ಅಂತ ಹೇಳ್ತಾ ಇರೋದ್ರಿಂದ ಇಟ್ ಈಸ್ ನಾಟ್ ಥ್ರೂ ದಿ ವೆಲ್ತ್. ಇದು ಹಣವನ್ನು ಕೊಡುತ್ತೆ, ಆಸ್ತಿಯನ್ನು ಕೊಡುತ್ತೆ, ಒಡವೆ ಬಂಗಾರಗಳನ್ನು ಕೊಡುತ್ತೆ, ಆ ರೀತಿ ಅಲ್ಲ. ಇಲ್ಲಿ ಶ್ರೇಯಸ್ಕರ ಅನ್ನುವಂತಹದ್ದು ಮನುಷ್ಯನಿಗೆ ಅತಿ ಮುಖ್ಯವಾಗಿ ಬೇಕಾಗಿರುವಂತಹ ತೃಪ್ತಿ ಮತ್ತು ಸಮಾಧಾನ. ತೃಪ್ತಿ ಮತ್ತು ಸಮಾಧಾನ ಅಂತ ಹೇಳಿದಾಗ ಮನುಷ್ಯನಿಗೆ ಈ ಒಂದು ತೃಪ್ತಿ ಅಥವಾ ಸಮಾಧಾನ ಅಥವಾ ಹ್ಯಾಪಿನೆಸ್ ಅಂತ ಕೂಡ ಹೇಳ್ತಾರೆ. ಇವುಗಳನ್ನು ಹಣ ಕೊಡೋದಿಲ್ಲ, ಆಸ್ತಿ ಅಂತಸ್ತು ಕೊಡೋದಿಲ್ಲ, ಮತ್ತು ಇಟ್ ಈಸ್ ನಾಟ್ ಎ ವಸ್ತು. ಇದು ಯಾವುದೋ ಒಂದು ವಸ್ತುವಾಗಿ ಲೋಕದಲ್ಲಿ ಪರಿಗಣಿಸಿ ಅದನ್ನು ಮಾರುಕಟ್ಟೆಯಲ್ಲಿ ಸಿಗುವಂತಹ ವಸ್ತು ಕೂಡ ಅಲ್ಲ ಇದು. ಆದ್ದರಿಂದ ಶ್ರೇಯಸ್ಕರ ಅಂತ ಹೇಳ್ತಾ ಇರುವಂತಹದ್ದು ಹಾಗೂ ಲೋಕದಲ್ಲಿ ಸಮಸ್ತ ಜನಗಳಿಗೂ ಕಲ್ಯಾಣವನ್ನು ಉಂಟು ಮಾಡುತ್ತೆ ಅಂತಂದರೆ ನಾಟ್ ಥ್ರೂ ಮನಿ, ಹಣದಿಂದ ಅಲ್ಲ, ಆಸ್ತಿ ಅಂತಸ್ತುಗಳಿಂದ ಅಲ್ಲ, ಒಡವೆ ಬಂಗಾರಗಳಿಂದ ಅಲ್ಲ. ಇಟ್ ಈಸ್ ಎ ತೃಪ್ತಿ. ಇದು ಪ್ರತಿಯೊಬ್ಬರಿಗೂ ಸಂತೋಷವನ್ನು ಉಂಟು ಮಾಡುತ್ತೆ. ದಟ್ ಈಸ್ ಕಾಲ್ಡ್ ಶ್ರೇಯಸ್ಕರ. ಮತ್ತು ಮನುಷ್ಯನಿಗೆ ಈ ಹಣ, ಒಡವೆ, ಆಸ್ತಿ, ಅಂತಸ್ತು ಅವೆಲ್ಲ ಇದ್ದರೆ ಹಿ ಮೇ ಫೀಲ್ ಹ್ಯಾಪಿ, ಬಟ್ ಇಟ್ ಈಸ್ ನಾಟ್ ಅಲ್ಟಿಮೇಟ್ ಹ್ಯಾಪಿ. ಪರಮತೃಪ್ತಿ ಎನ್ನುವಂತಹದ್ದು ಇವೆಲ್ಲವನ್ನ ಮೀರಿರುವಂತಹದ್ದು. ಸೊ ಇಂತಹ ಪರಮತೃಪ್ತಿ ಎನ್ನುವಂತಹದ್ದು ಮನುಷ್ಯನ ಅಂತರಂಗವನ್ನು ಮುಟ್ಟಿದಾಗ ಅಂತಃಕರಣವು ಅಲ್ಲಿ ಕುಣಿದಾಡುತ್ತೆ. ಅಂತಃಕರಣ ತೃಪ್ತಿಯಿಂದ ಕುಣಿದಾಡ್ತಾ ಇದೆ ಅನ್ನುವಂತಹದ್ದು ಕೇವಲ ಮನುಷ್ಯ ತಾನು ತನ್ನಲ್ಲಿ ಅದನ್ನು ಅನುಭವಿಸಿ ಅನುಭವ ಗಳಿಸ್ಕೊಳ್ಳುವಂತಹದ್ದು. ಇಂತಹ ತೃಪ್ತಿ ನನಗೆ ಸಿಕ್ಕಿದೆ ಅಂತ ಅವನು ಬೇರೆಯವರಿಗೆ ಹೇಳೋಕ್ಕಾಗೋದಿಲ್ಲ. ಬೇರೆಯವರು ಕೂಡ ಇಂತಹ ತೃಪ್ತಿಯನ್ನು ನೋಡೋದಕ್ಕಾಗೋದಿಲ್ಲ. ಸೊ ಈ ಒಂದು ಪರಮ ಸಂತೋಷ ಅನ್ನುವಂತಹದ್ದು ಅಂತರಂಗದಲ್ಲಿ ಅಂತಃಕರಣವನ್ನು ಮುಟ್ಟಿದಾಗ ಅಂತಃಕರಣ ಸಂತೋಷದಿಂದ ಕುಣಿದಾಡುತ್ತೆ. ಆಗ ಅಲ್ಲಿ ಸಿಗುವಂತಹ ತೃಪ್ತಿ ಈಸ್ ಕಾಲ್ಡ್ ದಿ ಪರಮ ತೃಪ್ತಿ. ಸೊ ದಿಸ್ ಕೋರ್ ಪ್ಲೇಸ್ ಆಫ್ ಎ ಮ್ಯಾನ್ ಈಸ್ ಕಾಲ್ಡ್ ಸ್ವಾತ್ಮ. ಸೊ ಇಂತಹ ಅನುಭವ ಆಗಬೇಕು ಅಂತಂದರೆ one should perform these various dharmas so that it will help a man to reach that core. ಆದರೆ ದುರಾದೃಷ್ಟವಶಾತ್ ಈಗ ಮನುಷ್ಯ ಇಂತಹ ಅನೇಕ ಸತ್ಯಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಈ ಕಾರಣದಿಂದ ಅಶಾಶ್ವತವಾದ ಯಾವುದಕ್ಕೋ ಸಂತೋಷವನ್ನು ಪಡ್ತಾನೆ ಮನುಷ್ಯ.
ಎಲ್ಲೋ ಕ್ಷಣಕಾಲ ಸಿಗುವಂತಹ ಸಂತೋಷಕ್ಕಾಗಿ ಅದರ ಹಿಂದೆ ಅದನ್ನು ಬಯಸಿ ಅದಕ್ಕಾಗಿ ಲೋಕದಲ್ಲಿ ಅನೇಕ ರೀತಿಯ ಕರ್ಮಗಳಲ್ಲಿ ತನ್ನನ್ನು ತಾನು ತೊಡಗಿಸ್ಕೊತಾನೆ. ಸೊ ಇದೇ ಪ್ರಾಕ್ಟೀಸು ಅವನಿಗಾಗಿರೋದ್ರಿಂದ ಅವನು ಏನು ಮಾಡ್ತಾನೆ ಅಂತಂದರೆ, ಅವನ ಅನುಭವ ಏನು ಹೇಳುತ್ತೆ ಅಂತಂದರೆ, ಯಾವುದೇ ಒಂದು ವಸ್ತುವಿನ ಮೂಲಕ ನನಗೆ ಸಂತೋಷ ಸಿಗತ್ತೆ ಅಂತಂದರೆ ಅಂತಹ ವಸ್ತುವನ್ನು ನಾನು ಪಡಿಬೇಕು ಅನ್ನೋದೇ ಆದರೆ ಅದಕ್ಕಾಗಿ ನಾನು ಕರ್ಮವನ್ನು ಮಾಡಬೇಕು. ಸೊ ಕರ್ಮವನ್ನು ಮಾಡುವ ಮೂಲಕ ನನಗೆ ಆ ವಸ್ತು ಸಿಗತ್ತೆ. ಆ ವಸ್ತು ಸಿಗುವ ಮೂಲಕ ಆ ವಸ್ತುವಿನ ಮೂಲಕ ನನಗೆ ಸಂತೋಷ ಕೂಡ ಸಿಗತ್ತೆ. ಬಟ್ ಈ ಒಂದು ಸಂತೋಷ ಒಂದು ವಸ್ತು ನನಗೆ ಕೊಡ್ತಾ ಇದೆ ಅಂತಂದಾಗ ದಟ್ ಈಸ್ ಎ ಕ್ಷಣಿಕ, ಆ ಒಂದು ಕ್ಷಣಿಕ ಸುಖವನ್ನು ಮಾತ್ರ ಅದು ಕೊಡೋದಕ್ಕೆ ಸಾಧ್ಯ. ಯಾವುದೇ ಒಂದು ವಸ್ತುವಿಗೆ ಪರಮಶಾಂತಿಯನ್ನು ಕೊಡುವಂತಹ ಶಕ್ತಿ ಆ ವಸ್ತುವಿನಲ್ಲಿ ಇಲ್ಲ. ಯಾಕೆ ಯಾವುದೇ ಒಂದು ವಸ್ತು ಪರಮಶಾಂತಿಯನ್ನು ಕೊಡೋಕ್ಕಾಗೋದಿಲ್ಲ? ಬಿಕಾಸ್ ದ ವೆರಿ ವಸ್ತು ವಿಚ್ ಈಸ್ ದೇರ್ ಇನ್ ದಿ ವರ್ಲ್ಡ್ ಈಸ್ ಅಶಾಶ್ವತ. ಇಟ್ ಈಸ್ ನಾಟ್ ಪರ್ಮನೆಂಟ್ ಇನ್ ನೇಚರ್. ಸೊ ಆ ವಸ್ತುವೇ ಪರ್ಮನೆಂಟ್ ಅಲ್ಲ ಅಂತಂದ ಮೇಲೆ ಆ ವಸ್ತು ಹೇಗೆ ಮನುಷ್ಯನಿಗೆ ಪರ್ಮನೆಂಟ್ ಶಾಂತಿಯನ್ನು ಕೊಡೋದಕ್ಕೆ ಸಾಧ್ಯ? ಸೊ ಇಲ್ಲಿ ಪರಮತೃಪ್ತಿ ಅಂತ ಹೇಳಿರುವಂತಹದ್ದೇನು? ಯಾವಾಗ ಒಂದು ತೃಪ್ತಿ ಎನ್ನುವಂತಹದ್ದು ಅಂತರಂಗವನ್ನು ಹೋಗಿ ಪ್ರವೇಶಿಸಿ ಅಲ್ಲಿ ಅಂತಃಕರಣವನ್ನು ಮುಟ್ಟಿದಾಗ ಅಂತಃಕರಣದಲ್ಲಿ ಆಗುವಂತಹ ಒಂದು ಅನುಭವ, ದಟ್ ಈಸ್ ಪರಮತೃಪ್ತಿ. ಆದರೆ ಇಲ್ಲಿ ಲೋಕದಲ್ಲಿ ಕೆಲವು ವಸ್ತುಗಳು ನಮಗೆ ಸಿಕ್ಕಿದಾಗ ಆಗುವಂತಹ ಸಂತೋಷ ಅಂತಂದರೆ ಕೇವಲ ಒಂದು ಕ್ಷಣಗಳ ಕಾಲದಲ್ಲಿ ಆ ಒಂದು ವಸ್ತುವಿನ ಮೂಲಕ ಗಳಿಸಿಕೊಂಡಂತಹ ಸುಖ ಅದು. ದಟ್ ಈಸ್ ನಾಟ್ ದಿ ಸುಖ ಫ್ರಮ್ ದಿ ಅಂತಃಕರಣ. ಅಂತಃಕರಣದಿಂದ ಸಿಕ್ಕಂತಹ ಪರಮತೃಪ್ತಿ ಅದು ಶಾಶ್ವತ. ಸೊ ಇಂತಹದ್ದಾಗಬೇಕು ಅಂತಂದರೆ ಅದಕ್ಕಾಗಿ ಅನೇಕ ರೀತಿಯ ಧರ್ಮಗಳನ್ನು ಮನುಷ್ಯ ಅನುಸರಿಸಬೇಕು. ಆದರೆ ದುರಾದೃಷ್ಟವಶಾತ್ ಮನುಷ್ಯ ಇವೆಲ್ಲವನ್ನು ಅರ್ಥ ಮಾಡ್ಕೊಳ್ಳುವಂತಹ ಶಕ್ತಿಯನ್ನು ಕಳ್ಕೊಂಡಿದ್ದಾನೆ. ಸೊ ಯಾವುದೋ ಒಂದು ಸಣ್ಣ ಪುಟ್ಟ ಒಂದು ವಸ್ತು ಅದು ಸಿಕ್ಕಿದ್ರೆ ಅದು ಕೊಡುವಂತಹ ಕ್ಷಣಿಕ ಸುಖವನ್ನೇ ತೃಪ್ತಿ ಅಂತ ಹೇಳಿ ಅದಕ್ಕಾಗಿ ಅದರ ಹಿಂದೆ ಓಡಿ ಹೋಗ್ತಾ ಇದ್ದಾನೆ. ಮನುಷ್ಯನ ಪರಿಸ್ಥಿತಿ ಇವತ್ತು ಈ ರೀತಿಯಾಗಿದೆ. ಸೊ ಯಾವುದೇ ಒಂದು ವಸ್ತು ಆಗಲಿ ಅದು ಸ್ವಲ್ಪ ಸಮಯ ಇದ್ದು ನಂತರ ಆ ವಸ್ತು ಕೂಡ ನಶಿಸಿ ಹೋಗುವಂತಹ ಸಂಭವ. ಸೊ ಇಟ್ ಈಸ್ ಓನ್ಲಿ ಬಿಕಾಸ್ ಮನುಷ್ಯ ಸತ್ಯವನ್ನು ಸರಿಯಾಗಿ ಅರ್ಥ ಮಾಡ್ಕೋತಾ ಇಲ್ಲ. ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತಾರೆ. ಸೊ ಅದು ಅವನಿಗೆ ಆಗ್ತಾ ಇಲ್ಲ. ಈ ಕಾರಣದಿಂದ ಕಲ್ಯಾಣ ಮಾರ್ಗದಲ್ಲಿ ಹೆಜ್ಜೆ ಹಾಕುವ ಬದಲು ಮತ್ತೊಂದು ದಿಕ್ಕಿನಲ್ಲಿ ಸಾಗಿ ಕಲ್ಯಾಣಕ್ಕೆ ವಿರುದ್ಧವಾದಂತಹ ಬೇರೊಂದನ್ನು ಮನುಷ್ಯ ಇವತ್ತು ಅನುಭವಿಸ್ತಾ ಇದ್ದಾರೆ. ವರ್ಣಾಶ್ರಮ ಧರ್ಮದ ಆಚರಣೆ ಎನ್ನುವಂತಹದ್ದು ಮನುಷ್ಯ ವಿಕಾಸವನ್ನು ಹೊಂದುವಂತೆ ಮಾಡುವ ಮೂಲಕ ಅವನು ತನ್ನ ನೈಜ ಸ್ವರೂಪವನ್ನು ತಿಳಿಯುವವನಾಗ್ತಾನೆ. ಸೊ ಇಲ್ಲಿ ನಾಟ್ ಓನ್ಲಿ ಬೈ ಫಾಲೋಯಿಂಗ್ ವರ್ಣಾಶ್ರಮ ಧರ್ಮ ಕೇವಲ ಪರಮತೃಪ್ತಿ ಅಂತ ಮಾತ್ರ ಅಲ್ಲ, ಅವನಿಗೆ ತನ್ನ ನೈಜ ಸ್ವರೂಪ ಕೂಡ ಅರ್ಥ ಆಗುತ್ತೆ. ದಟ್ ಈಸ್ ಶ್ರೇಯಸ್ಕರ. ಸೊ ಅವನು ತನ್ನ ನೈಜ ಸ್ವರೂಪವನ್ನು ತಿಳಿಯುವ ಹಂತಕ್ಕೆ ಅವನು ತನ್ನ ವಿಕಾಸವನ್ನು ಹೊಂದುತ್ತಾನೆ. ನೈಶ್ರೇಯಸ್ಕರೋ ನೃಣಾಂ ವರ್ಣಾಶ್ರಮಾಚರ ವತಾಂ ತಮ ಉದ್ಧವ ನಿಬೋಧಮೆ. ಹೇ ಉದ್ಧವ, ಗಮನವಿಟ್ಟು ಕೇಳು, ಮನಸ್ಸು ಕೊಟ್ಟು ಕೇಳು ಉದ್ಧವ. ಬಿಕಾಸ್ ದಿಸ್ ವರ್ಣಾಶ್ರಮ ಧರ್ಮ ಪ್ರತಿ ಯುಗದಲ್ಲೂ ಅದು ಬದಲಾಗ್ತಾ ಬರುತ್ತೆ. ಯಾಕೆ ಬದಲಾಗುತ್ತೆ? ಹೇಗೆ ಬದಲಾಗುತ್ತೆ? ಆದೌ ಕೃತಯುಗೆ ವರ್ಣೋ ನೃಣಾಂ ಹಂಸ ಇತಿ ಸ್ಮೃತಃ ಕೃತಕೃತ್ಯಾಃ ಪ್ರಜಾಜಾತ್ಯ ತಸ್ಮಾತ್ ಕೃತಯುಗಾಂ ವಿದುಹು. ಈ ಒಂದು ಕೃತಯುಗವನ್ನು ಯಾಕೆ ಆ ಹೆಸರಿನಿಂದ ಕರೀತಾರೆ? ಅದನ್ನು ಆ ಒಂದು ಪರ್ಟಿಕ್ಯುಲರ್ ಯುಗವನ್ನು ಕೃತಯುಗ ಅಂತ ಯಾಕೆ ಕರೀತಾರೆ? ಈ ಕೃತಯುಗವನ್ನು ಸತ್ಯಯುಗ ಅಂತ ಕೂಡ ಕರೀತಾರೆ.
ಆದರೆ ಈ ಪರ್ಟಿಕ್ಯುಲರ್ ಆಗಿ ಈ ಒಂದು ಯುಗಕ್ಕೆ ಕೃತಯುಗ ಆರ್ ಸತ್ಯಯುಗ ಅಂತ ಯಾಕೆ ಹೇಳ್ತಾರೆ? ಈ ಒಂದು ಕಲ್ಪದ ಪ್ರಾರಂಭದಲ್ಲಿ ಕೃತಯುಗದ ಸಮಯದಲ್ಲಿ ಯಾರೆಲ್ಲ ಹುಟ್ಟಿರ್ತಾರೆ ಅಂತಹವರೆಲ್ಲ ದೇ ವರ್ ಬಾರ್ನ್ ಇನ್ ದಟ್ ಟೈಮ್ ಫ್ರೇಮ್. ಈ ಒಂದು ಕೃತಯುಗದ ಸಮಯದಲ್ಲಿ ಯಾರೆಲ್ಲ ಹುಟ್ಟಿರ್ತಾರೆ, ಇಟ್ ಈಸ್ ಬಿಕಾಸ್ ಆಫ್ ದಿ ಸತ್ಯಯುಗ. ಆ ಯುಗವೇ ಸತ್ಯಯುಗವಾಗಿರೋದ್ರಿಂದ ಅವರೆಲ್ಲರ ಮನಸ್ಸು ಬುದ್ಧಿ ಬಹಳ ಶಾಂತವಾಗಿತ್ತು. ಸೊ ಇಂತಹ ಸಮಯದಲ್ಲಿ ಹುಟ್ಟಿದ ಮನುಷ್ಯರುಗಳನ್ನು ಹಂಸ ಅಂತಲೇ ಕರೀತಾ ಇದ್ರು ಆಗ. ಬಟ್ ವಾಟ್ ಈಸ್ ಹಂಸ? ಹಂಸ ಅಂತಂದ್ರೇನು? ದ ವೆರಿ ಮೀನಿಂಗ್ ಆಫ್ ಹಂಸ ಅಂತಂದರೆ ಪರಿಶುದ್ಧವಾದ ಮನಸ್ಸನ್ನು ಹೊಂದಿರುವಂತಹ ವ್ಯಕ್ತಿಯನ್ನು ಕುರಿತು ಹಂಸ ಅಂತ ಹೇಳ್ತಾರೆ. ಸೊ ಈ ಅರ್ಥದಲ್ಲಿ ಕೃತಯುಗದ ಈ ಒಂದು ಟೈಮ್ ಫ್ರೇಮ್ನಲ್ಲಿ ಯಾರೆಲ್ಲ ಹುಟ್ಟಿರ್ತಾರೆ, ಬಿಕಾಸ್ ಆಫ್ ದಿ ಯುಗ ಧರ್ಮ ಅವರೆಲ್ಲರ ಮನಸ್ಸು ಬಹಳ ಶಾಂತವಾಗಿತ್ತು. ಸೊ ಅವರೆಲ್ಲರ ಮನಸ್ಸು ಬುದ್ಧಿ ಬಹಳ ಶಾಂತವಾಗಿದ್ದ ಕಾರಣದಿಂದ ಆ ಸಮಯದಲ್ಲಿ ಹುಟ್ಟಿದಂತಹ ಮನುಷ್ಯರುಗಳನ್ನು ಹಂಸ ಈ ರೀತಿಯಲ್ಲಿ ಕರೀತಾ ಇದ್ರು. ಸೊ ಈ ಪ್ರಕಾರ ಹಂಸ ಅಂತಂದರೆ ಇಟ್ ಈಸ್ ಪರಿಶುದ್ಧತೆ. ಪರಿಶುದ್ಧತೆ ಅಟ್ ಕೋರ್, ಪರಿಶುದ್ಧತೆ ಅಟ್ ಅಂತರಂಗ, ಪರಿಶುದ್ಧತೆ ಅಟ್ ಹಾರ್ಟ್, ಪರಿಶುದ್ಧತೆ ಅಟ್ ಅಂತರಂಗ. ಹೀಗೆ ಈ ಅವರಲ್ಲಿ ಎಲ್ಲವೂ ಬಹಳ ಪರಿಶುದ್ಧವಾಗಿರ್ತಾ ಇತ್ತು. ಸೊ ಈ ಹಂಸ ಅನ್ನುವಂತಹದ್ದೇ ಅವರ ವರ್ಣವಾಗಿ ಹೋಗಿತ್ತು. ಸತ್ಯಯುಗದ ಈ ಸಮಯದಲ್ಲಿ ಹುಟ್ಟಿದಂತಹ ಜನಗಳನ್ನು ಹಂಸ ಅಂತ ಕರಿತಾ ಇದ್ರು. ಅದರ ಜೊತೆಗೆ ಅವರ ಒಂದು ವರ್ಣ ಈಸ್ ಆಲ್ಸೋ ಕಾಲ್ಡ್ ಹಂಸವರ್ಣ. ಆದರೆ ಕಾಲ ಬದಲಾಗ್ತಾ ಬಂದಂತೆ ಈ ವರ್ಣಾಶ್ರಮ ಅನ್ನುವಂತಹದ್ದು ಮತ್ತು ವರ್ಣ ಅನ್ನುವಂತಹದ್ದು ಇನ್ ಪರ್ಟಿಕ್ಯುಲರ್ ಬೇರೆ ಬೇರೆಯ ರೀತಿಯಲ್ಲಿ ತನ್ನನ್ನು ತಾನು ಗುರುತಿಸಿಕೊಳ್ಳೋದಕ್ಕೆ ಪ್ರಾರಂಭ ಆಯಿತು. ಪ್ರಾರಂಭದಲ್ಲಿ ಸತ್ಯಯುಗದಲ್ಲಿ ಆ ಸಮಯದಲ್ಲಿ ಜನಿಸಿದ ಎಲ್ಲ ವ್ಯಕ್ತಿಗಳನ್ನು ಹಂಸ ಅಂತ ಕರೀತಾ ಇದ್ರು. ಹಂಸ ಅನ್ನುವಂತಹದ್ದೇ ಅವರ ವರ್ಣವಾಗಿತ್ತು. ಕ್ರಮೇಣ ಅದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಅಂತ ಹೇಳಿ 4 ಬೇರೆ ಬೇರೆ ರೀತಿಯಲ್ಲಿ ಅದು ಬದಲಾಯಿತು. ಬಟ್ ಆ ಸಮಯದಲ್ಲಿ ಈ ರೀತಿಯ 4 ವರ್ಣಗಳು ಕೃತಯುಗದ ಸಮಯದಲ್ಲಿ ಇರಲಿಲ್ಲ. ಆಗಿದ್ದಿದ್ದು ಒಂದೇ, ಹಂಸವರ್ಣ. ಆದರೆ ಕ್ರಮೇಣ ಹಂಸವರ್ಣ ಅನ್ನುವಂತಹದ್ದೇ 4 ರೀತಿಯಲ್ಲಿ ಬದಲಾಯಿತು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ. ಆ ಸಮಯದಲ್ಲಿ ಇದ್ದ ಎಲ್ಲರೂ ಕೂಡ ಒಂದೇ ವರ್ಣಕ್ಕೆ ಸೇರಿದವರಾಗಿದ್ದರು. ಸೊ ಅವರೆಲ್ಲರನ್ನೂ ಹಂಸವರ್ಣ ಅಂತಲೇ ಗುರುತಿಸ್ತಾ ಇದ್ರು. ಈ ಹಂಸ ಅನ್ನುವಂತಹದ್ದನ್ನು ಕೂಡ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ರೆ, ಈ ಹಂಸ ಅನ್ನೋದರಲ್ಲಿ ಆ ಅನ್ನುವಂತಹ ಒಂದು ಅಕ್ಷರ ಈಸ್ ಆಬ್ಸೆಂಟ್. ಸೊ ಹಿಯರ್ ಹಂಸ ಅಂತಂದಾಗ ಅಹಂ ಸಹ, ಆ್ಯಕ್ಚುಯಲ್ ಆಗಿ ಅದು ಅಹಂ ಸಹ. ಆದರೆ ಆ ಅನ್ನುವಂತಹದ್ದು ಮರೆಯಾಗಿ ಅದು ಹಂಸಃ ಆಯಿತು. ಸೊ ಆ ಅನ್ನುವಂತಹದ್ದು ಡ್ರಾಪ್ ಆಗಿ ಕೇವಲ ಹಂಸಃ ಅನ್ನುವಂತಹದ್ದು ಉಳ್ಕೋತು. ಸೊ ಇವರೆಲ್ಲರ ಮನಸ್ಸು ಬಹಳ ಪರಿಶುದ್ಧವಾಗಿದ್ದರಿಂದ ಅವರೆಲ್ಲರ ಜ್ಞಾನ ಈಸ್ ಅಟ್ ಪೀಕ್, ಬಹಳ ಉತ್ಕೃಷ್ಟವಾಗಿತ್ತು, ಶ್ರೇಷ್ಠವಾಗಿತ್ತು. ಸೊ ಅಹಂ, ದಟ್ ಕಾನ್ಷಿಯಸ್ನೆಸ್ ವಿಚ್ ಈಸ್ ಹಿಯರ್ ಇನ್ ದಿ ಹಾರ್ಟ್ is none other than that support the Lord. Aham saha is hamsaha. ಸೊ ಈ ರೀತಿಯ ಜನಗಳು ಹುಟ್ಟುವಾಗಲೇ ಅವರೆಲ್ಲರಲ್ಲೂ ಒಂದು ರೀತಿಯ ತೃಪ್ತಿ, ಸಮಾಧಾನ, ಶಾಂತತೆ ಇವೆಲ್ಲ ಇತ್ತು. ಇದಕ್ಕಾಗಿ ಅವರೇನು ಮಾಡಬೇಕಾಗಿರಲಿಲ್ಲ. ಇಂತಹ ಒಂದು ತೃಪ್ತಿಗಾಗಿ, ನೆಮ್ಮದಿಗಾಗಿ, ಶಾಂತಿಗಾಗಿ ಅವರು ಯಾವ ಕರ್ಮದಲ್ಲೂ ಭಾಗಿಯಾಗಿರಲಿಲ್ಲ.
ಸ್ವಭಾವತಃ ಅವರಲ್ಲಿ ಈ ಗುಣಗಳೆಲ್ಲ ಇತ್ತು. ತೃಪ್ತಿ ಇತ್ತು, ನೆಮ್ಮದಿ ಇತ್ತು, ಶಾಂತಿ ಇತ್ತು. ಸೊ ಸಾಮಾನ್ಯವಾಗಿ ಕರ್ಮ ಅಂತ ಹೇಳಿದಾಗ ಯಾವುದೇ ಒಂದು ಕರ್ಮ ಅಂತಂದರೆ ಒಂದು ಆ್ಯಕ್ಷನ್, ಒಂದು ಕೆಲಸ ಅಂತ ಹೇಳಿದಾಗ ಮನುಷ್ಯ ಮಾಡುವಂತಹದ್ದು ಯಾತಕ್ಕೆ ಮಾಡ್ತಾನೆ ಅಂತಂದರೆ ತನಗೇನೋ ಒಂದು ಬೇಕಾಗತ್ತೆ. ತನಗೆ ಬೇಕಾದುದನ್ನು ಗಳಿಸ್ಕೋಬೇಕು ಅಂತಂದರೆ ಇಟ್ ಈಸ್ ಥ್ರೂ ದಿ ಕರ್ಮ ಮಾರ್ಗ, ದಟ್ ಈಸ್ ದಿ ಅಂಡರ್ಸ್ಟ್ಯಾಂಡಿಂಗ್. ಸೊ ತನಗೆ ಬೇಕಾಗಿರುವಂತಹದ್ದನ್ನು ನಾನು ಗಳಿಸ್ಕೋಬೇಕು ಅಂತಂದರೆ ಅದಕ್ಕಾಗಿ ನಾನು ಕೆಲವು ಶ್ರಮಗಳನ್ನು ಹಾಕಬೇಕಾಗತ್ತೆ. ಸೊ ಮನುಷ್ಯನ ಅಂಡರ್ಸ್ಟ್ಯಾಂಡಿಂಗ್ ಆ ರೀತಿಯಲ್ಲಿತ್ತು. ಯಾಕೆ ಅವನು ಕರ್ಮ ಮಾರ್ಗದಲ್ಲಿ ಸಾಗ್ತಾ ಇದ್ದಾನೆ ಅಂತಂದರೆ ಬಿಕಾಸ್ ಥ್ರೂ ದಟ್ ಅವನು ತನಗೆ ಬೇಕಾಗಿರುವಂತಹದ್ದನ್ನು ಪಡ್ಕೋತಾ ಇದ್ದಾನೆ. ಅದು ವಸ್ತು ಆಗಿರಬಹುದು, ಮನಸ್ಸಿಗೆ ಸಿಗುವಂತಹ ಶಾಂತಿ ಆಗಿರಬಹುದು, ಅಥವಾ ಏನೋ ಒಂದು ಸಂತೋಷ ಸಿಗುತ್ತೆ ಇಂತಹದ್ದು ಮಾಡಿದ್ರೆ ಅನ್ನುವ ಕಾರಣದಿಂದ ಇರಬಹುದು. ಒಟ್ಟಿನಲ್ಲಿ ಏನೋ ಒಂದು ಗಳಿಸ್ಕೋಬೇಕು ಅಂತ ಹೇಳಿ ಅದಕ್ಕಾಗಿ ಅವನು ಕರ್ಮ ಮಾರ್ಗವನ್ನು ಅನುಸರಿಸ್ತಾ ಇದ್ದ. ಸೊ ಎನಿ ಕರ್ಮ ಈಸ್ ಡನ್ ಅಂತಂದರೆ ಅದರ ಮೂಲಕ ಅವನು ಆ ಒಂದು ಹ್ಯಾಪಿನೆಸ್ ಅನ್ನುವಂತಹದ್ದನ್ನು ಪಡ್ಕೋತಾ ಇದ್ದ. ಕ್ರಮೇಣ ಈ ಜನಗಳೆಲ್ಲರೂ ಕೂಡ ಸತ್ಯಯುಗದಲ್ಲಿ ಹುಟ್ಟಿದಾಗ ಅವರ ಬಿಕಾಸ್ ಆಫ್ ದಿ ಪ್ರಭಾವ ಆಫ್ ದಿ ಯುಗ ಅವರಲ್ಲಿ ಬೈ ನೇಚರ್ ಹುಟ್ಟುತ್ತಾನೆ ಈ ಒಂದು ಶಾಂತಿ, ನೆಮ್ಮದಿ, ತೃಪ್ತಿ ಅವೆಲ್ಲ ಇತ್ತು. ಹಾಗೂ ಅವರ ಮನಸ್ಸು ಕೂಡ ಬಹಳ ಪರಿಶುದ್ಧತೆಯಿಂದ ಕೂಡಿತ್ತು. ಈ ಕಾರಣದಿಂದ ಕೂಡ ಆ ಸಮಯದಲ್ಲಿ ಹುಟ್ಟಿದಂತಹ ಮನುಷ್ಯರು ಕೃತಕೃತ್ಯರಾಗಿರ್ತಾ ಇದ್ರು. ಸೊ ದಿಸ್ ಈಸ್ ಅನದರ್ ರೀಸನ್ ವೈ ದಿಸ್ ಪರ್ಟಿಕ್ಯುಲರ್ ಯುಗ ಈಸ್ ಕಾಲ್ಡ್ ಕೃತಯುಗ. ಕೃತಕೃತ್ಯ ಅಂತಂದರೆ ಅವರೇನೂ ಮಾಡಬೇಕಾಗಿರಲಿಲ್ಲ. ಅವರೆಲ್ಲರೂ ಸದಾಕಾಲ ಸಂತೋಷ ಮತ್ತು ತೃಪ್ತಿಯಿಂದ ಇದ್ದರು. ತೃಪ್ತಿಗಾಗಿ ಕರ್ಮವನ್ನು ಮಾಡ್ತಾ ಇರಲಿಲ್ಲ, ತೃಪ್ತಿಯಿಂದ ಕರ್ಮವನ್ನು ಮಾಡ್ತಾ ಇದ್ರು. ಸಂತೋಷ ಮತ್ತು ತೃಪ್ತಿಗಾಗಿ ಅವರು ಕೆಲಸ ಕರ್ಮಗಳಲ್ಲಿ ಭಾಗಿಯಾಗ್ತಾ ಇರಲಿಲ್ಲ. ಒಂದು ರೀತಿಯಲ್ಲಿ ಅವರ ಲೈಫ್ ಅಂತಂದರೆ ಇಟ್ಸ್ ಎ ಸಾರ್ಟ್ ಆಫ್ ಸೆಲೆಬ್ರೇಷನ್ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಕೃತಕೃತ್ಯ, ಧನ್ಯತಾ, ಲೈಫ್ ಈಸ್ ಧನ್ಯ ಅನ್ನುವ ರೀತಿಯಲ್ಲಿ ಇತ್ತು. ಆದ್ದರಿಂದ ಆ ಯುಗವನ್ನು ಕೂಡ ಕೃತಯುಗ ಅಥವಾ ಅದನ್ನು ಸತ್ಯಯುಗ ಈ ರೀತಿಯಲ್ಲಿ ಕರೀತಾ ಇದ್ರು. ಆದರೆ ಈಗ ಇದು ಕಲಿಯುಗ. ಸತ್ಯಯುಗದ ರೀತಿಯಲ್ಲಿ ಈಗಿಲ್ಲ. ಸತ್ಯಯುಗದಲ್ಲಿ ಇದ್ದಂತಹ ಜನ ಈಗಿಲ್ಲ. ಸತ್ಯಯುಗದ ಜನದಲ್ಲಿ ಇದ್ದಂತಹ ಗುಣಗಳು ಕೂಡ ಈ ಕಲಿಯುಗದ ಜನಗಳಲ್ಲಿ ಇಲ್ಲ. ಸೊ ಈ ಕಲಿಯುಗದಲ್ಲಿ ನಾವು ಯಾರನ್ನೇ ಆಗಲಿ, ಯಾಕೆ ನೀನು ಕರ್ಮವನ್ನು ಮಾಡ್ತಾ ಇದೆಯಾ ಅಂತ ಕೇಳಿದ್ರೆ, ಕರ್ಮದಿಂದ ಸಿಗಬಹುದಾದಂತಹ ಸಂತೋಷವನ್ನು ಕುರಿತು ಅವನು ಮಾತನಾಡ್ತಾನೆ. ಈ ಒಂದು ಕಾರಣಕ್ಕಾಗಿ ನಾನು ಈ ಕರ್ಮವನ್ನು ಮಾಡ್ತಾ ಇದ್ದೀನಿ. ಸೊ ಈ ಕರ್ಮವನ್ನು ಮಾಡೋದರಿಂದ ನನಗೆ ಇಂತಹದ್ದು ಸಿಗತ್ತೆ, ಅದು ಸಿಗುವುದರಿಂದ ನಾನು ಸಂತೋಷವಾಗಿರ್ತೀನಿ. ಬಟ್ ಕೃತಯುಗದಲ್ಲಿ ಅವರು ಕರ್ಮವನ್ನು ಸಂತೋಷದಿಂದ ಮಾಡ್ತಾ ಇದ್ರು ಅಷ್ಟೇ ಹೊತ್ತು ಸಂತೋಷಕ್ಕಾಗಿ ಮಾಡ್ತಾ ಇರಲಿಲ್ಲ. ಕೃತಯುಗದಲ್ಲಿ ಜನಗಳಲ್ಲಿ ಯಾವ ರೀತಿಯ ಅಪೇಕ್ಷೆ, ಬಯಕೆ ಇದ್ಯಾವುದೂ ಇರಲಿಲ್ಲ. ಅವರೆಲ್ಲರಲ್ಲಿ ಎಲ್ಲವೂ ಪೂರ್ಣವಾಗಿತ್ತು. ದಟ್ ಈಸ್ ಕೃತಕೃತ್ಯ. ವೇದ ಪ್ರಣವ ಏವಾಗ್ರೇ ಧರ್ಮೋಹಂ ವೃಷರೂಪದೃಕ್ ಉಪಾಸತೆ ತಪೋನಿಷ್ಠ ಹಂಸಂ ಮಾಂ ಮುಕ್ತ ಕಿಲ್ಬಿಷಾಹ. ಆ ಸತ್ಯಯುಗದ ಸಮಯದಲ್ಲಿ ದ ಎಂಟೈರ್ ವೇದ ಇಟ್ ವಾಸ್ ಇನ್ ದಿ ಫಾರ್ಮ್ ಆಫ್ ಪ್ರಣವ. ಪ್ರಣವ ಅಂತಂದರೆ ಇಟ್ ಈಸ್ ಆಲ್ಸೋ ಕಾಲ್ಡ್ ಓಂಕಾರ. ಸೊ ಓಂಕಾರವೇ ಎಲ್ಲವೂ ಆಗಿ ಹೋಗಿತ್ತು. ಉದಾಹರಣೆಗೆ ನಾವೇನು ನಮಸ್ಕಾರ ಅಂತ ಹೇಳ್ತೀವಿ, ಅಥವಾ ಒಳ್ಳೆಯದಾಗಲಿ ಅಂತ ನಾವು ಮತ್ತೊಬ್ಬರನ್ನು ಕುರಿತು ಹರಿಸ್ತೀವಿ, ಅಥವಾ ಹೋಗಿ ಬರ್ತೀನಿ ಅಂತ ಹೇಳಿದಾಗ ಅದನ್ನು ಕೂಡ ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ಯಾರೇ ಒಬ್ಬರು ಅತಿಥಿ ಮನೆಗೆ ಬಂದು ಅವರು ಹೋಗಿ ಬರ್ತೀನಿ ಅಂತ ಹೇಳಿದಾಗ ಓಕೆ ಒಳ್ಳೆಯದಾಗಲಿ ಅಂತ ನಾವೇನು ಹೇಳ್ತೀವಿ. ಇಂತಹ ಸಂಬೋಧನೆಗಳನ್ನು ಕುರಿತು ಆ ಸಮಯದಲ್ಲಿ ಆಯಾ ಸಂದರ್ಭಕ್ಕೆ ತಕ್ಕಂತೆ ಅವರಿಂದ ಬರ್ತಾ ಇದ್ದಂತಹ ಓಂ ಅನ್ನುವ ಶಬ್ದ
ಸಂದರ್ಭಕ್ಕೆ ತಕ್ಕಂತಹ ಅರ್ಥವನ್ನು ಕೊಡ್ತಾ ಇತ್ತು. ಒಟ್ಟಿನಲ್ಲಿ ಓಂಕಾರ ಅನ್ನುವಂತಹದ್ದು ಇಟ್ ವಾಸ್ ಎವ್ರಿಥಿಂಗ್ ಫಾರ್ ದೆಮ್ ಇನ್ ದಿ ಕೃತಯುಗ. ಕ್ರಮೇಣ ವೇದಗಳನ್ನು 4 ಭಾಗ ಮಾಡಿ ಋಗ್ವೇದ, ಯಜುರ್ವೇದ, ಸಾಮವೇದ ಹಾಗೂ ಅಥರ್ವಣ ವೇದ ಅಂತ, ಅದು ಇತ್ತೀಚೆಗೆ, ನಾಟ್ ಇನ್ ದಿ ಡ್ಯೂರಿಂಗ್ ದಿ ಸತ್ಯಯುಗ, ಇತ್ತೀಚೆಗೆ ಬಂದಂತಹ ಒಂದು ಕ್ರಮ ಅದು. ಆದರೆ ಅಲ್ಲಿ ವೇದ ಅಂತಂದರೆ ಈ ರೀತಿ 4 ಭಾಗ ಇರಲಿಲ್ಲ. ವೇದ ಮೀನ್ಸ್ ಇಟ್ ಈಸ್ ಪ್ರಣವ ಆರ್ ಓಂಕಾರ, ದಟ್ಸ್ ಆಲ್. ಸೊ ಎಲ್ಲವೂ ಸೇರಿ ಇಟ್ ವಾಸ್ ವೇದ. ದಟ್ ವೇದ ಈಸ್ ಓಂಕಾರ ಡ್ಯೂರಿಂಗ್ ಸತ್ಯಯುಗ. ಸೊ ದಿಸ್ ಈಸ್ ಕಾಲ್ಡ್ ಪ್ರಣವ ಏವ ಅಗ್ರೆ. ಪ್ರಣವವೇ ಎಲ್ಲವೂ ಆಗಿ ಹೋಗಿತ್ತು. ಅಗೇನ್ ಪ್ರಣವ ಮೀನ್ಸ್ ಓಂಕಾರ. ಸೊ ಓಂಕಾರ ಅನ್ನುವಂತಹದ್ದು ಎಲ್ಲವೂ ಆಗಿತ್ತು. ಇನ್ಫ್ಯಾಕ್ಟ್ ಆ ಒಂದು ಕೃತಯುಗದ ಸಮಯದಲ್ಲಿ ಜನಗಳು ನನ್ನನ್ನು ಕುರಿತು ಉಪಾಸನೆಯನ್ನು ಮಾಡ್ತಾ ಇತ್ತು. ಅದೇ ಅವರಿಗೆ ಧರ್ಮವಾಗಿತ್ತು. ಯಜ್ಞಾದಿ ಕರ್ಮಗಳು ಇರಲಿಲ್ಲ. ಉಪಾಸನಾ ವಾಸ್ ದಿ ಮೇನ್ ಆರಾಧನಾ. ಮತ್ತು ಆ ಉಪಾಸನದಲ್ಲಿ ಅವರು ನನ್ನನ್ನೇ ಕುರಿತು ಉಪಾಸನೆ ಮಾಡ್ತಾ ಇದ್ರು. ಆ ನನ್ನನ್ನು ಅಂತಂದರೆ ಅಗೈನ್ ಇಟ್ ಈಸ್ ಓಂಕಾರ ಆರ್ ದಿ ಪ್ರಣವ. ಸೊ ಪರಮಾತ್ಮನ ಪೂಜೆ, ಆರಾಧನೆ ಅಂತಂದರೆ ಅವನನ್ನು ಕೂಡ ಹಂಸ ರೂಪದಿಂದಲೇ ಪೂಜೆ ಮಾಡ್ತಾ ಇದ್ರು. ಸೊ ಹೀಗೆ ಆ ಸಮಯದಲ್ಲಿ ಎಲ್ಲವೂ ಹಂಸ ಮತ್ತು ವೇದ ಅಂತ ಹೇಳಿದಾಗ ಇಟ್ ಈಸ್ ಪ್ರಣವ ಆರ್ ದಿ ಓಂಕಾರ. ತ್ರೇತಾ ಮುಖೆ ಮಹಾಭಾಗ ಪ್ರಾಣಾನ್ಮೇ ಹೃದಯತ್ರಯಿ ವಿದ್ಯಾ ಪ್ರಾದುರಾಭೂತಸ್ಯ ಅಹಮಾಸೇತ್ರಿ ವೃನ್ಮುಖಃ. ಮಹಾಭಾಗ, ಉದ್ಧವನನ್ನು ಪರಮಾತ್ಮ ಮಹಾಭಾಗ ಅಂತ ಕರೀತಿದ್ದಾನೆ. ಪರಮ ಭಾಗ್ಯಶಾಲಿಯಾದ ಉದ್ಧವನೇ ಅನ್ನೋ ಅರ್ಥ. ಸೊ ಹೇ ಮಹಾಭಾಗ, ಆಫ್ಟರ್ ಸತ್ಯಯುಗ, ಅದರ ಮುಂದಿನದು ತ್ರೇತಾಯುಗ. ಈ ತ್ರೇತಾಯುಗ ಅನ್ನುವಂತಹದ್ದು ಇಟ್ ವಾಸ್ ಬಾರನ್ ಆಸ್ ದಿ 3 ವೇದಾಸ್. ಆ ಸಮಯದಲ್ಲಿ ಅಲ್ಲಿ ತ್ರೇತಾಯುಗದಲ್ಲಿ 3 ವೇದಗಳನ್ನು ನಾವು ನೋಡಬಹುದಾಗಿತ್ತು. ಋಗ್ವೇದ, ಯಜುರ್ವೇದ ಮತ್ತು ಸಾಮವೇದ. ಹೀಗೆ ತ್ರೇತಾಯುಗದಲ್ಲಿ 3 ವೇದಗಳನ್ನು ನಾವು ನೋಡಬಹುದಾಗಿತ್ತು. ಮತ್ತು ಇಲ್ಲಿ ಮತ್ತೊಂದು ಸೂಕ್ಷ್ಮ ವಿಚಾರವನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಭಾಗವತ ಬಹಳ ಸ್ಪಷ್ಟವಾಗಿ ಪರಮಾತ್ಮನೇ ತಿಳಿಸ್ತಾ ಇರುವಂತಹ ಸತ್ಯವನ್ನು ಭಾಗವತ ಪ್ರಸ್ತುತಪಡಿಸ್ತಾ ಇರುವಂತಹದ್ದು. ಸೊ ಭಾಗವತ ಸೇಸ್ ತ್ರೇತಾಯುಗದಲ್ಲಿ ಈ 3 ವೇದಗಳು ಮಾತ್ರ ಇದ್ದವು. ಹಾಗೂ ಆ ವೇದಗಳು ಅಂತಂದರೆ ಅವುಗಳು ನಾನು ಮಾತ್ರವೇ ಆಗಿದ್ದೆ. ಸೊ ಹೀಗೆ ಪರಮಾತ್ಮ ನಾನು ಬೇರೆ ಅಲ್ಲ, ವೇದಗಳು ಬೇರೆ ಅಲ್ಲ. ತ್ರೇತಾಯುಗದಲ್ಲಿ 3 ವೇದಗಳನ್ನು ಗುರುತಿಸ್ತಾ ಇದ್ರು. ಆ 3 ವೇದಗಳು ಅಂತಂದರೆ ಇಟ್ ಈಸ್ ಮೀ ಓನ್ಲಿ. ಆದರೆ ಸತ್ಯಯುಗದಲ್ಲಿ ಈ ರೀತಿ ಬೇರೆ ಬೇರೆ ವೇದಗಳು ಅಂತ ಹೇಳಿ ಭಾಗಗಳಿರಲಿಲ್ಲ. ಅಲ್ಲಿದ್ದಿದ್ದು ಕೇವಲ ಒಂದೇ ಓಂಕಾರ. ಓಂಕಾರ ಈಸ್ ದಿ ವೇದ ಅಂಡ್ ಹಂಸ ಈಸ್ ದಿ ವರ್ಣ. ಹಂಸ ಈಸ್ ಎವ್ರಿಥಿಂಗ್, ಓಂಕಾರ ಈಸ್ ಎವ್ರಿಥಿಂಗ್. ಅಲ್ಲಿ ಯಾಗ ಯಜ್ಞಗಳಿರಲಿಲ್ಲ. ಆರಾಧನಾ ಉಪಾಸನಾ ಅನ್ನೋವಂಥದ್ದು ಕೇವಲ ನನ್ನನ್ನು ಕುರಿತು ಅಂತಂದರೆ ಹಂಸರೂಪದಿಂದ ನನ್ನನ್ನು ಪೂಜೆ ಆರಾಧನೆ ಮಾಡ್ತಾ ಇದ್ರು. ಕ್ರಮೇಣ ಮತ್ತೊಂದು ಯುಗ ಪ್ರಾರಂಭವಾಯಿತು, ದಟ್ ಈಸ್ ಕಾಲ್ಡ್ ದಿ ತ್ರೇತಾಯುಗ. ಆ ತ್ರೇತಾಯುಗದಲ್ಲಿ 3 ವೇದಗಳನ್ನು ನೋಡಬಹುದಾಗಿತ್ತು, ಋಗ್ವೇದ, ಯಜುರ್ವೇದ ಮತ್ತು ಸಾಮವೇದ ಅಂತ. ಸೊ ಈ 3 ವೇದಗಳು ಕೂಡ ನಾನೇ ಆಗಿದ್ದೆ. ಆದರೆ ಮತ್ತೆ ಕೆಲವು ವಿಚಾರವಂತರು ಏನು ಮಾಡಿದ್ರು, ನಮ್ಮ ಮಾತುಗಳೇ ಸತ್ಯ ಅಂತ ಹೇಳಿ ಇವುಗಳನ್ನು ಕೂಡ ತಿರುಚಿ ವೇದಗಳಿಗೆ ಒಂದು ಟೈಮ್ ಫ್ರೇಮ್ ಅಂತ ಕೂಡ ಮಾಡಿಬಿಟ್ರು. ಅವರು ಏನು ಹೇಳ್ತಾರೆ, ಈ ಬುದ್ಧಿವಂತ ಜನ ಅಂತ ಅನ್ನಿಸ್ಕೊಂಡವರು ಸುಮಾರು 5,000 to 7,000 ವರ್ಷಗಳ ಹಿಂದಿನಲ್ಲಿ ಇದ್ದಂದು ಋಗ್ವೇದ. ಈಗ ಸುಮಾರು 5,000 to 7,000 ವರ್ಷಗಳ ಹಿಂದೆ ಇದ್ದಿದ್ದು ಕೇವಲ ಋಗ್ವೇದ ಮಾತ್ರ. 3-4 ವರ್ಷಗಳ ಹಿಂದೆ
ಈ ಯಜುರ್ವೇದ ಅನ್ನುವಂತಹದ್ದು ಬಂತು. ಮತ್ತು ಸುಮಾರು 2 ವರ್ಷಗಳ ಹಿಂದೆ ಸಾಮವೇದ ಅನ್ನುವಂತಹದ್ದು ಹುಟ್ಕೋತು. ಮತ್ತು ವೆರಿ ಇತ್ತೀಚಿನದು ದಿ ಅಥರ್ವಣ ವೇದ. ಆದರೆ ಪರಮಾತ್ಮ ಈ ತ್ರೇತಾಯುಗದಲ್ಲಿ 3 ವೇದಗಳಲ್ಲಿ ನಾನೇ ಇದ್ದೆ ಅಂತ ಹೇಳ್ತಾ ಇದ್ದಾನೆ. ಅಂಡ್ ಅವೆಲ್ಲವೂ ಕೂಡ ನಾನೇ ಆಗಿದ್ದೆ ಅಂತ ಕೂಡ ಹೇಳಿದ್ದಾನೆ. ಸೊ ಹಿ ಹಿಮ್ಸೆಲ್ಫ್ ವಾಸ್ ಬಾರ್ನ್ ಆಸ್ ದಿ ಹೋತ, ಅದ್ವೈರ್ಯ ಅಂಡ್ ಉದ್ಘಾತ ಬಿಕಾಸ್ ಆಫ್ ದಿಸ್ ತ್ರೈವಿದ್ಯೆ. ಮತ್ತು ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾನೆ, ನಾನೇ ಯಜ್ಞ ಸ್ವರೂಪ ಅಂತ ತಿಳ್ಕೋ. ಈ ತ್ರೇತಾಯುಗದಲ್ಲಿ ಕ್ರಮ ಈ ರೀತಿಯಲ್ಲಿ ಇತ್ತು. ಇಟ್ ಸ್ಟಾರ್ಟೆಡ್ ಲೈಕ್ ದಿಸ್. ಸೊ ಒಂದು ಯಜ್ಞ ನೆರವೇರಬೇಕು ಅಂತಂದರೆ ಅಲ್ಲಿ ಒಟ್ಟು 4 ಜನ ಪುರೋಹಿತರುಗಳು ಬೇಕಾಗತ್ತೆ. ಒನ್ ಈಸ್ ಕಾಲ್ಡ್ ದಿ ಬ್ರಾಹ್ಮಣ. ವೈ ಹಿ ಈಸ್ ಕಾಲ್ಡ್ ಬ್ರಾಹ್ಮಣ? ಬಿಕಾಸ್ ಬ್ರಾಹ್ಮಣ ಅಂತ ಹೇಳಿದಾಗ ಹಿ ಈಸ್ ಎನ್ ಎಕ್ಸ್ಪರ್ಟ್ ಅನ್ನೋ ಒಂದು ಅರ್ಥ. ಯಾವುದರಲ್ಲಿ ಎಕ್ಸ್ಪರ್ಟ್? ಹಿ ಈಸ್ ಎಕ್ಸ್ಪರ್ಟ್ ಇನ್ ವೇದಾಸ್. ಸೊ ಒಂದು ಯಜ್ಞ ನಡೆಯುವಾಗ ಅಲ್ಲಿ ಯಜ್ಞಕ್ಕೆ ಅಂತ ಹೇಳಿ ಒಂದು ಉದ್ದೇಶ ಇರುತ್ತೆ. ಅಂಡ್ ದಟ್ ಉದ್ದೇಶ ಇಸ್ ಕಾಲ್ಡ್ ದಿ ಸಂಕಲ್ಪ. ಫಾರ್ ಎಕ್ಸಾಂಪಲ್, ಒಂದು ಯಾಗ ಅಥವಾ ಯಜ್ಞ, ಇಟ್ ಈಸ್ ಕಾಲ್ಡ್ ದಿ ಪುತ್ರಕಾಮೇಷ್ಟಿ ಯಾಗ ಆರ್ ಪುತ್ರಕಾಮೇಷ್ಟಿ ಯಜ್ಞ. ಇಲ್ಲಿರುವಂತಹ ಮುಖ್ಯವಾದ ಉದ್ದೇಶ ಆರ್ ದ ವೆರಿ ಸಂಕಲ್ಪ ಈಸ್ ಒಂದು ಟು ಹ್ಯಾವ್ ಎ ಸನ್, ಒಂದು ಸಂತಾನಕ್ಕಾಗಿ ಮಾಡುವಂತಹ ಯಜ್ಞ. ಸೊ ಇಂತಹ ಒಂದು ಸಂಕಲ್ಪದಿಂದ ಒಂದು ಯಜ್ಞವನ್ನು ನಡೆಸ್ತಾ ಇದ್ರು ಅಂತಂದರೆ ಅಲ್ಲಿ ಮುಖ್ಯಸ್ಥ ಅಂತಹವನನ್ನು ಯಜಮಾನ ಅಂತ ಕರೀತಾರೆ, ಯಜ್ಞದ ಯಜಮಾನ. ಸೊ ಹಿಯರ್ ದಿ ಕ್ವಾಲಿಫೈಡ್ ಯಜಮಾನ ಮೀನ್ಸ್ ಹಿ ಮಸ್ಟ್ ಬಿ ಎ ಗೃಹಸ್ಥ. ಯಾಕೆ ಅಂತಂದರೆ ಈಗ ಪುತ್ರಕಾಮೇಷ್ಟಿ ಯಾಗ ಅಂತ ಹೇಳಿದಾಗ ಅಲ್ಲಿ ಮುಖ್ಯವಾದ ಯಜಮಾನ ಯಾರು ಅಂತಂದರೆ ಗೃಹಸ್ಥ. ನಾಟ್ ಎ ಸನ್ಯಾಸಿ, ನಾಟ್ ಎ ಬ್ರಹ್ಮಚಾರಿ ಆರ್ ನಾಟ್ ಎ ವಾನಪ್ರಸ್ಥಿ. ಸೊ ಈ ಪ್ರಕಾರ ಯಜ್ಞದ ಯಜಮಾನ ಅಂತ ಹೇಳಿದಾಗ ಅವನು ಹಿ ಮಸ್ಟ್ ಬಿ ಎ ಗೃಹಸ್ಥ. ಮತ್ತು ಈ ರೀತಿಯಲ್ಲಿ ಎಲ್ಲವೂ ಸರಿಯಾಗಿ ಸುಸೂತ್ರವಾಗಿ ನಡಿಬೇಕು ಅಂತಂದರೆ ಎ ಬ್ರಾಹ್ಮಣ ಪುರೋಹಿತ, he must be there and he must know all these ಎಲ್ಲ ವಿಚಾರಗಳಲ್ಲಿ ಅವನು he must be an expert. ಆ ಬ್ರಾಹ್ಮಣನಿಗೆ he must know who is the ಯಜಮಾನ. ಯಾಕೆಂತಂದ್ರೆ ಪುತ್ರಕಾಮೇಷ್ಟಿ ಯಾಗ ಅಂತ ಹೇಳಿ ಅಲ್ಲಿ ಒಬ್ಬ ಸನ್ಯಾಸಿ ಯಜಮಾನ ಆಗೋಕ್ಕಾಗೋದಿಲ್ಲ, ಅಥವಾ ಬ್ರಹ್ಮಚಾರಿ ಯಜಮಾನ ಆಗೋಕ್ಕಾಗೋದಿಲ್ಲ, ಆರ್ಯ ವಾನಪ್ರಸ್ಥಿ ಕೂಡ ಇಲ್ಲಿ ಯಜಮಾನ ಆಗೋಕ್ಕಾಗೋದಿಲ್ಲ. ಆದ್ದರಿಂದ ಇಲ್ಲಿ ಬ್ರಾಹ್ಮಣ ಅಂತ ಹೇಳಿ ಯಜ್ಞವನ್ನು ನಡೆಸ್ಕೊಡೋ ಅಂತಹವನು ಅವನು ಸಂಪೂರ್ಣವಾಗಿ ಇದರ ಬಗ್ಗೆ ವಿಚಾರವನ್ನು ತಿಳ್ಕೊಂಡಿರಬೇಕು. ಸೊ ಇಲ್ಲಿ ಯಜ್ಞದ ಉದ್ದೇಶ ಈ ರೀತಿ ಪುತ್ರಕಾಮೇಷ್ಟಿ ಯಾಗ ಅಂತಂದ ಮೇಲೆ ಇಲ್ಲಿ ಯಜಮಾನ ಮಸ್ಟ್ ಬಿ ಎ ಗೃಹಸ್ಥ. ಸೊ ಹೀಗೆ ಎಲ್ಲ ವಿಚಾರಗಳನ್ನು ಅವನು ತಿಳ್ಕೊಂಡಿರಬೇಕು. ಯಜ್ಞದ ಯಜಮಾನ ಯಾರು, ಯಜ್ಞ ಮಾಡ್ತಾ ಇರುವಂತಹದ್ದು ಯಾವ ಉದ್ದೇಶದಿಂದ, ಅಲ್ಲಿ ಸಂಕಲ್ಪ ಹೇಗಿರುತ್ತೆ, ಯಾವ ಸಂಕಲ್ಪದಿಂದ ಈ ಒಂದು ಯಜ್ಞವನ್ನು ಮಾಡ್ತಾ ಇದ್ದಾರೆ, ಹೀಗೆ ಎಲ್ಲವನ್ನ ತಿಳಿದಿರುವಂತಹವನನ್ನು ಅಲ್ಲಿ ಬ್ರಾಹ್ಮಣ. ಸೊ ಹಿ ಮಸ್ಟ್ ಬಿ ಎನ್ ಎಕ್ಸ್ಪರ್ಟ್. ಸೊ ಒಂದು ಯಜ್ಞದಲ್ಲಿ ಮತ್ತು ಪುರೋಹಿತರುಗಳಲ್ಲಿ ಬ್ರಾಹ್ಮಣ ಮಸ್ಟ್ ಬಿ ವೆಲ್ ಕ್ವಾಲಿಫೈಡ್. ಅದರ ಜೊತೆಗೆ ಹಿ ಮಸ್ಟ್ ಆಲ್ಸೋ ನೋ ಎವ್ರಿಥಿಂಗ್. ಯಜ್ಞದಲ್ಲಿ ನಡೆಯುವಂತಹ ಎಲ್ಲ ಬೇರೆ ಬೇರೆ ಪ್ರೋಸೆಸ್ಗಳು ಅಂತಂದ್ರೆ ಅಲ್ಲಿ ಯಜ್ಞದಲ್ಲಿ ಏನಾಗುತ್ತೆ, ಅನೇಕ ದೇವತೆಗಳನ್ನು ಆಹ್ವಾನಿಸ್ತಾರೆ. ಅಲ್ಲಿಗೆ ಬಂದಂತಹ ಯಾವ ಯಾವ ದೇವತೆಗಳಿಗೆ ಯಾವ ಯಾವ ರೀತಿಯ ಹವಿಸ್ಸುಗಳನ್ನು ಕೊಡಬೇಕು ಮತ್ತು ಹವಿಸ್ಸುಗಳನ್ನು ಯಾವ ದೇವತೆಗೆ ಯಾರು ತಗೊಂಡೋಗಿ ಕೊಡಬೇಕು, ಈ ರೀತಿ ಸಮಗ್ರವಾಗಿ ಎಲ್ಲವನ್ನ ತಿಳ್ಕೊಂಡಿರೋಂತಹವನು ಶುಡ್ ಬಿ ದಿ ಮುಖ್ಯಸ್ಥ. ಹಿ ಈಸ್ ಕಾಲ್ಡ್ ದಿ ಬ್ರಾಹ್ಮಣ. ಸೊ ಇದಕ್ಕಾಗಿ ಯಾವ ಯಾವ ಮಂತ್ರಗಳನ್ನು ಪಠಿಸಬೇಕು. ಸೊ ಹೀಗೆ ಅಲ್ಲಿ ಒಬ್ಬ ಬ್ರಾಹ್ಮಣ ಪುರೋಹಿತ ಅಂತಂದಾಗ ಅವನು ಈ ಎಲ್ಲವನ್ನ ತಿಳ್ಕೊಂಡಿರಬೇಕು. ಮಸ್ಟ್ ಬಿ ವೆಲ್ ಕ್ವಾಲಿಫೈಡ್. ಎಲ್ಲ ವೇದಗಳನ್ನು, 3 ವೇದಗಳನ್ನು ತಿಳ್ಕೊಂಡಿರಬೇಕು ಅವನು. ಜೊತೆಗೆ ಯಜ್ಞದ ಸಂಕಲ್ಪ ಅವನಿಗೆ ಗೊತ್ತಿರಬೇಕು, ಯಜ್ಞದ ಯಜಮಾನ ಯಾರೋ ಗೊತ್ತಿರಬೇಕು, ಯಜ್ಞಕ್ಕಾಗಿ ಯಾವ ಯಾವ ದೇವತೆಗಳನ್ನು ಕರೆಸಬೇಕು,
ಯಾವ ಯಾವ ದೇವತೆಗಳಿಗೆ ಯಾರ್ಯಾರು ಹವಿಸ್ಸುಗಳನ್ನು ಕೊಡಬೇಕು, ಹೀಗೆ ಎಲ್ಲವನ್ನ ತಿಳ್ಕೊಂಡಿರುವಂತಹವನು ಬ್ರಾಹ್ಮಣ ಪುರೋಹಿತ. ಸೊ ಬ್ರಾಹ್ಮಣ ಪುರೋಹಿತ ಹಿ ಲೀಡ್ಸ್ ದಿ ಯಜ್ಞ. ಒಂದು ಯಜ್ಞಕ್ಕೆ ಒಟ್ಟು 4 ಜನ ಪುರೋಹಿತರು ಅಂತಂದಾಗ ಅವರಲ್ಲಿ ಮುಖ್ಯಸ್ಥ ಈಸ್ ಕಾಲ್ಡ್ ದಿ ಬ್ರಾಹ್ಮಣ. ಅವನನ್ನು ಬಿಟ್ಟು ನಂತರದಲ್ಲಿ ಬರುವಂತಹವರು ಅನದರ್ 3 ಬ್ರಾಹ್ಮಣಾಸ್, ದೇ ಆರ್ ಕಾಲ್ಡ್ ದಿ ಪುರೋಹಿತಾಸ್ ಅಂಡ್ ದೇ ಆರ್ ಹೋತ, ಅದ್ವೈರ್ಯ ಅಂಡ್ ಉದ್ಗಾತ. ಸೊ ಇಲ್ಲಿ ಹೋತ ಅಂತ ಹೇಳಿದಾಗ ಹಿ ಮಸ್ಟ್ ಬಿ ಎಕ್ಸ್ಪರ್ಟ್ ಇನ್ ಋಗ್ವೇದ. ಋಗ್ವೇದದಲ್ಲಿ ಹಿ ಮಸ್ಟ್ ಬಿ ಎನ್ ಅಥಾರಿಟಿ. ಅದ್ವೈರ್ಯ ಅಂತ ಹೇಳಿದಾಗ ಹಿ ಮಸ್ಟ್ ಬಿ ಎಕ್ಸ್ಪರ್ಟ್ ಇನ್ ಯಜುರ್ವೇದ. ಅದೇ ರೀತಿ ಉದ್ಗಾತ ಅಂತ ಹೇಳಿದಾಗ ಸಾಮವೇದ. ಸೊ ಇಲ್ಲಿ ಸಾಮವೇದ ಅಂತ ಹೇಳಿದಾಗ ಅಲ್ಲಿ ಉದ್ಗಾತ ಅನ್ನುವಂತಹವನೇ ಮುಖ್ಯಸ್ಥನಾಗಿರಬೇಕು. ಇಲ್ಲಿ ಸಾಮವೇದ ಅಂತಂದಾಗ ಅಲ್ಲಿ ಉದ್ಘಾತನೆ ಯಾಕೆ ಮುಖ್ಯಸ್ಥನಾಗಿರಬೇಕು ಅಂತಂದಾಗ ಅಲ್ಲಿ ಸಾಮವೇದದಲ್ಲಿ ಪಾಂಡಿತ್ಯ ಅಂತಂದಾಗ ಆ ಒಬ್ಬ ಉದ್ಘಾತನ ಅವನ ಲಂಗ್ಸ್ ಮಸ್ಟ್ ಬಿ ವೆರಿ ಪವರ್ಫುಲ್. ಯಾಕೆ ಅಂತಂದರೆ ಅವನ ಕಂಠ, ಆ ಧ್ವನಿ ಆ ಸಾಮವೇದದಲ್ಲಿ ಇರುವಂತಹ ಮಂತ್ರಗಳನ್ನು ಹೇಳಬೇಕು, ರಾಗಬದ್ಧವಾಗಿ ಅಷ್ಟು ಸ್ಪಷ್ಟವಾಗಿ ಹೇಳಬೇಕು ಅಂತಂದರೆ ಅಲ್ಲಿ ಲಂಗ್ಸ್ ಪವರ್ ಬೇಕಾಗಿರುತ್ತೆ. ಆ ಲಂಗ್ಸ್ ಪವರ್ನ ಹೊಂದಿರುವಂತಹ ಉದ್ಘಾತ ಹಿ ಮಸ್ಟ್ ಬಿ ಎನ್ ಎಕ್ಸ್ಪರ್ಟ್ ಇನ್ ಸಾಮವೇದ. ಅದರಿಂದ ಸಾಮವೇದ ಅಂತಂದಾಗ ಅದನ್ನು ಎಲ್ಲರ ಕೈಲೂ ಸಾಮವೇದದ ಮಂತ್ರಗಳನ್ನು ಹೇಳೋದಕ್ಕಾಗೋದಿಲ್ಲ. ಸೊ ಉದ್ಘಾತ ಅಂತಂದರೆ ದ ವೆರಿ ಮೀನಿಂಗ್ ಆಫ್ ಉದ್ ಅಂತಂದರೆ ಹೈಯೆಸ್ಟ್, ಗಾತ ಕ್ಯಾನ್ ಸಿಂಗ್, ದೊಡ್ಡ ಹೈಯೆಸ್ಟ್ ಪಿಚ್ಚಲ್ಲಿ ಹೇಳುವಂತಹ ಮಂತ್ರಗಳು ಅನೇಕ ಇರುತ್ತವೆ ಸಾಮವೇದದಲ್ಲಿ. ಅದರಿಂದ ಓನ್ಲಿ ಉದ್ಘಾತ ಕ್ಯಾನ್ ಸಿಂಗ್ ಸಾಮವೇದದ ಮಂತ್ರಗಳು. ಹೀಗೆ ಒಂದು ಯಜ್ಞ ಅಂತ ಹೇಳಿದಾಗ ಅಲ್ಲಿ 4 ಜನ ಪುರೋಹಿತರುಗಳು ಸೇರಿ ಒಂದು ಯಜ್ಞದ ಕರ್ಮವನ್ನು ಮಾಡುವಂತಹ ಪದ್ಧತಿ ತ್ರೇತಾಯುಗದಲ್ಲಿ ಇತ್ತು. ಸೊ ಥ್ರೂ ಪರ್ಫಾರ್ಮಿಂಗ್ ಯಜ್ಞ ದೇ ಯೂಸ್ ಟು ಇನ್ವೋಕ್ ದಿ ಸುಪ್ರೀಂ ಲಾರ್ಡ್. ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿ ಅವನನ್ನು ಅಲ್ಲಿಗೆ ಕರೀತಾ ಇದ್ರು. ಸೊ ಈ ಒಂದು ತ್ರೇತಾಯುಗದಲ್ಲಿ ಭಗವಾನ್ ಈಸ್ ವರ್ಷಿಪ್ಡ್ ಇನ್ ದಿ ಫಾರ್ಮ್ ಆಫ್ ವಿರಾಟ ರೂಪ. ಪರಮಾತ್ಮ ಅಂತಂದರೆ ಅವನನ್ನು ವಿರಾಟ ರೂಪ ಅಂತ ಕರೀತಾ ಇದ್ರು. ವಿರಾಟ ರೂಪ ಅಂತಂದರೆ ಅದರ ಮತ್ತೊಂದು ಅರ್ಥ ಹಿ ಈಸ್ ಇನ್ ದಿ ಕಾಸ್ಮಿಕ್ ಫಾರ್ಮ್. ಬಟ್ ವಾಟ್ ಈಸ್ ವಿರಾಟ ರೂಪ? ಗೀತೆಯ 11ನೇ ಅಧ್ಯಾಯದಲ್ಲಿ ವಿಶ್ವರೂಪ ದರ್ಶನ ಅಂತ ನಾವು ಓದ್ತೀವಿ. ಅಲ್ಲಿ ವಿಶ್ವರೂಪ ಅಂತಂದರೆ ದಟ್ಸ್ ಎ ಹ್ಯೂಜ್ ಸ್ಟ್ರಕ್ಚರ್ ಆಫ್ ದಿ ಲಾರ್ಡ್. ಪರಮಾತ್ಮನನ್ನು ಅನೇಕ ದೊಡ್ಡ ಫಾರ್ಮಲ್ಲಿ ತೋರಿಸ್ತಾರೆ. ಅಂತಂದರೆ ಅಲ್ಲಿ ಸಾವಿರಾರು ತಲೆಗಳು, ಸಾವಿರಾರು ಕೈಗಳು, ಕಾಲುಗಳು, ಈ ರೀತಿಯಲ್ಲಿ ಪರಮಾತ್ಮನನ್ನು ತೋರಿಸ್ತಾರೆ. ಈ ವಿರಾಟ ರೂಪ ಅಂತ ಹೇಳಿದಾಗ ಈವನ್ ಪುರುಷ ಸೂಕ್ತ ಇಟ್ ಸ್ಪೀಕ್ಸ್ ದಿ ಸೇಮ್ ಅರ್ಥ ಬರೋ ಹಾಗೆ ಅಲ್ಲೂ ಕೂಡ ನಾವು ನೋಡ್ಬೋದು. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸ ಭೂಮಿಂ ವಿಶ್ವತೋ ವೃತ್ವ ಅತ್ಯತಿಷ್ಠತ್ ದಶಾಂಗುಲಂ ಪುರುಷ ಏ ವೇದಗಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಅಂಡ್ ಕಂಟಿನ್ಯೂಸ್. ಹೀಗೆ ಸಹಸ್ರ ಶೀರ್ಷ ಪುರುಷ ಅಂತ ಹೇಳಿದಾಗ ಅಲ್ಲಿ ಪುರುಷ ಮೀನ್ಸ್ ಭಗವಂತ ಪರಮಾತ್ಮ, ಅವನಿಗೆ 1000 ತಲೆಗಳಿದೆ ಅನ್ನುವಂತಹದ್ದು ನೇರವಾದ ಅರ್ಥ. ಆದರೆ ಪುರುಷ ಸೂಕ್ತ ಈ ಅರ್ಥವನ್ನು ಕೊಡ್ತಾ ಇಲ್ಲ. ವಿರಾಟ ರೂಪ ಅಂತ ಹೇಳಿದಾಗ ಅದು ಈ ಅರ್ಥವನ್ನು ಕೊಡ್ತಾ ಇಲ್ಲ. ಸಹಸ್ರ ಮೀನ್ಸ್ 1000 ಅನ್ನುವಂತಹದ್ದು ಅದರ ಅರ್ಥ. ಆದರೆ ಸಹಸ್ರ ಅಂತ ಹೇಳಿದಾಗ ಅನೇಕ ಅನ್ನೋ ಅರ್ಥ ಬರುತ್ತಲ್ಲಿ. ಉದಾಹರಣೆಗೆ ಹೆಚ್ಚು ಶಕ್ತಿಯನ್ನು ಹೊಂದಿರುವಂತಹದ್ದು, ಆ ಹೆಚ್ಚು ಶಕ್ತಿ ಅಂತಂದಾಗ ಅಲ್ಲಿ ಅನೇಕ ಅನ್ನುವಂತಹ ಪದನ್ನ ಬಳಕೆ ಮಾಡುವಂತಹದ್ದು ಸಹಜ. ಈಗ ಉದಾಹರಣೆಗೆ ಒಂದು ಮ್ಯೂಸಿಕ್ ಕಾನ್ಸರ್ಟ್ಗೆ ಹೋಗ್ಬಿಟ್ಟು ವಾಪಸ್ ಬರ್ತಾ ಇದ್ದಾಗ ಯಾರೋ ಒಬ್ಬರು ಸ್ನೇಹಿತ ನಮ್ಮನ್ನು ಸಿಕ್ಬಿಟ್ಟು ಎಲ್ಲಿಗೆ ಹೋಗಿದ್ರಿ, ಎಲ್ಲಿಂದ ಬರ್ತಾ ಇದ್ರಿ ಅಂತ ಕೇಳ್ತಾರೆ. ಹೀಗೆ ಇಂತಹ ಒಬ್ಬ ಸುಪ್ರಸಿದ್ಧ ವಿದ್ವಾಂಸನ ಒಂದು ಮ್ಯೂಸಿಕ್ ಕಚೇರಿ ಇತ್ತು, ಅಲ್ಲಿಗೆ ಹೋಗಿದ್ದೆ, ಅಲ್ಲಿಂದ ಬರ್ತಾ ಇದ್ದೀನಿ ಅಂತಂದಾಗ
ಓ ಅಷ್ಟು ದೊಡ್ಡ ಪ್ರಸಿದ್ಧ ವಿದ್ವಾಂಸ ಬಂದಿದ್ದ, ಹಾಗಾದ್ರೆ ಎಷ್ಟು ಜನ ಸೇರಿದ್ರು ಅಂತ ಕೇಳ್ತಾರೆ. ಆಗ ನಾವೇನು ಹೇಳೋದು, ಸಾವಿರಾರು ಜನ ಸೇರಿದ್ರು ಅಂತ ಹೇಳ್ತೀವಿ. ನಾವು ಆ್ಯಕ್ಚುಲಾಗಿ ಹೋಗಿದ್ದು ಆ ಮ್ಯೂಸಿಕ್ನ ಎಂಜಾಯ್ ಮಾಡೋದಕ್ಕೆ. ಎಷ್ಟು ಜನ ಬಂದಿದ್ರು ಅಂತ ನಾವು ಎಣಿಸೋದಕ್ಕಲ್ಲ. ನಾವು ಎಣಿಸದೆ ಹೋದರೂ ಕೂಡ ಅಲ್ಲಿ ಅನೇಕ ಜನಗಳಿದ್ರು ಅನ್ನುವಂತಹದ್ದನ್ನು ನಾವು ಹೇಳಬೇಕಾದ್ರೆ ಸಾವಿರಾರು ಜನ ಇದ್ರು ಅಂತ ಹೇಳ್ತೀವಲ್ಲ, ಈ ಅರ್ಥದಲ್ಲಿ ಪರಮಾತ್ಮನ ಶಕ್ತಿ ಬಹಳವಾಗಿತ್ತು ಅನ್ನುವಂತಹದ್ದನ್ನು ಹೇಳಬೇಕಾದ್ರೆ ಈ ರೀತಿ ಸಹಸ್ರ ಅನ್ನುವ ಅರ್ಥಕ್ಕೆ ಈ ರೀತಿಯಲ್ಲಿ ಅದನ್ನು ಗ್ರಹಿಸಬೇಕಾಗತ್ತೆ. ಸೊ ವಿರಾಟ ರೂಪದಲ್ಲಿ ಭಗವಂತನನ್ನ ಸ್ತುತಿ ಮಾಡುವಂತಹದ್ದು, ಪೂಜೆ ಮಾಡುವಂತಹದ್ದು, ಉಪಾಸನೆ ಮಾಡುವಂತಹದ್ದು, ಆರಾಧನೆ ಮಾಡುವಂತಹದ್ದು ತ್ರೇತಾಯುಗದಲ್ಲಿ ಇದ್ದಂತಹ ಒಂದು ಕ್ರಮ. ವಿಪ್ರ ಕ್ಷತ್ರಿಯ ವಿಟ್ಶೂದ್ರ ಮುಖಬಾಹೂರೋ ಪಾದಜಾಹ ವೈರಾಜಾತ್ ಪುರುಷಜ್ಜಾತಾಯ ಆತ್ಮಾಚಾರ ಲಕ್ಷಣಾಹ. ಸೊ ಈ ವರ್ಣಾಶ್ರಮ ವಿಭೇದಗಳನ್ನು ತಿಳಿಸ್ತಾ ಇರುವಂತಹ ಶ್ಲೋಕ ಇದು. ಇಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವಿಟ್ ಅಂತಂದರೆ ವೈಶ್ಯ ಹಾಗೂ ಶೂದ್ರ, ಇವು ಕ್ರಮೇಣ 4 ವರ್ಣಗಳಾಗಿ ಬದಲಾಗಿ ಬಂದಂತಹದ್ದು. ಆದರೆ ಎಂದೂ ಕೂಡ ವೇದ ಇವುಗಳನ್ನು ವರ್ಣ ಅಂತ ಕರೆಯುತ್ತೆ ಹೊರತು ಜಾತಿ ಅಂತ ಎಲ್ಲೂ ಕೂಡ ಹೇಳಿಲ್ಲ ನಮ್ಮ ವೇದ. ಅದರಿಂದ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಅನ್ನುವಂತಹದ್ದು ಅದು ಒಂದು ವರ್ಣ. ಇಟ್ ಈಸ್ ನಾಟ್ ಜಾತಿ ಸೂಚಕ ಪದವೇ ಅಲ್ಲ ಅದು. ಇಟ್ಸ್ ಅನ್ ಗುಣಸೂಚಕ. ಅದು ವರ್ಣ ಅನ್ನುವಂತಹದ್ದು ಗುಣಸೂಚಕ. ಸೊ ಈ 4 ವರ್ಣಗಳು ಕ್ರಮವಾಗಿ ವಿರಾಟ ಪುರುಷ ಅಂತ ಕರೆಸಿಕೊಂಡಂತಹ ಪರಮಾತ್ಮ, ಸಚ್ ಪರಮಾತ್ಮ ಈಸ್ ಕಾಲ್ಡ್ ಅನಿರುದ್ಧ. ಸೊ ಅಗೇನ್ ಅನಿರುದ್ಧ is another form of the same Paramatma. So Aniruddha is not different, Purusha or the Paramatma is not different. This Aniruddha or the Purusha or the Paramatma, avanalli ಈ 4 ವರ್ಣಗಳು ಅಂತಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಅವೆಲ್ಲವೂ ಸೇರಿ ಅವನಲ್ಲಿ ಇದ್ದಿದ್ದರಿಂದ ಹಿ ಈಸ್ ಕಾಲ್ಡ್ ದಿ ವಿರಾಟ ರೂಪ. ಅವನಲ್ಲಿ ಎಲ್ಲವೂ ಇತ್ತು. ದಟ್ ಈಸ್ ಸಹಸ್ರ, ದಟ್ ಈಸ್ ಅನೇಕ. ಸೊ ಈ ಅನಿರುದ್ಧನಿಂದ ಹುಟ್ಟಿದಂತಹ ಚತುರ್ಮುಖನ ಮುಖ, ತೋಳು, ತೊಡೆ ಹಾಗೂ ಕಾಲುಗಳು ಅನ್ನುವಂತಹ ಅವಯವಗಳಿಂದ ಇವೆಲ್ಲ ಹುಟ್ಟಿರುವಂತಹದ್ದು ಈ ಒಂದು ವರ್ಣ ಅನ್ನುವಂತಹದ್ದು ಅಂತ ಹೇಳ್ತಾರೆ. ಸೊ ಇಲ್ಲಿ ಅವರವರ ಧರ್ಮಗಳು ಆಯಾ ವರ್ಣಗಳನ್ನು ತಿಳಿಸ್ತಾ ಇರುವಂತಹ ಲಕ್ಷಣಗಳು. ಇಲ್ಲಿ ಧರ್ಮ ಅಂತ ಹೇಳ್ತಾ ಇರುವಂಥದ್ದು ಅಗೇನ್ ಇಟ್ ಈಸ್ ಗುಣ ಆಲ್ಸೋ. ಬಟ್ ಇಟ್ ಈಸ್ ವೆರಿ ಅನ್ಫಾರ್ಚುನೇಟ್, ಇವತ್ತು ಪರಿಸ್ಥಿತಿ ಬದಲಾಗಿ ಈ ಒಂದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಅನ್ನುವಂತಹದನ್ನು ಜಾತಿ ಅಂತ ಹೇಳಿ ಕೆಲವರು ತಮ್ಮ ಸ್ವಾರ್ಥಕ್ಕಾಗಿ ಅದನ್ನು ಸಮಾಜದಲ್ಲಿ ಈ ಅರ್ಥ ಬರುವಂತೆ ಕಲ್ಪಿಸಿ ಅದನ್ನು ಜಾತಿ ಅಂತ ಮಾಡಿ ಜಾತಿ ವ್ಯವಸ್ಥೆಯಲ್ಲಿ ಇದನ್ನು ತಂದಿದ್ದಾರೆ. ಇಟ್ ಈಸ್ ಓನ್ಲಿ ಬಿಕಾಸ್ ಅವರು ತಮ್ಮ ಪ್ರತಿಷ್ಠೆಯನ್ನು ಎತ್ತಿ ಹಿಡಿಬೇಕು ಅಂತ ಹೇಳಿ ಮಾಡಿರುವಂತಹ ಒಂದು ಕುತಂತ್ರ. ಬಟ್ ನಮ್ಮ ಸನಾತನ ಧರ್ಮ ಎಂದಿಗೂ ಕೂಡ ಇವುಗಳನ್ನು ಜಾತಿ ಅನ್ನೋ ಹೆಸರಿನಿಂದ ಕರೆದಿಲ್ಲ. ಸೊ ಇದೇ ವಿಷಯವನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ರೆ ಬಹುಶಃ ನಮ್ಮ ಮನಸ್ಸಿನ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಅವತಿರಬಹುದಾದಂತಹ ಒಂದು ಅಜ್ಞಾನ, ಇಗ್ನೋರೆನ್ಸ್ ಅಬೌಟ್ ದಿಸ್ ವರ್ಣ, ಅದು ಕೂಡ ನಾಶವಾಗುವುದರಲ್ಲಿ ಸಂಶಯ ಇಲ್ಲ. ಸೊ ಈ ಒಂದು ಜ್ಞಾನ ಎಲ್ಲರಿಗೂ ಬೇಕಾಗಿದೆ. ಸೊ ಇಲ್ಲಿ ಬ್ರಾಹ್ಮಣ ಅಂತ ಗುರುತಿಸಿಕೊಂಡ್ರು ಕೂಡ ದ ಟ್ರೂತ್ ಈಸ್ ಪ್ರತಿಯೊಬ್ಬ ಜೀವ ಕೂಡ ಈ 4 ಹಂತಗಳನ್ನು ಒಂದಲ್ಲ ಒಂದು ಬಾರಿ ಅವನು ಮುಟ್ಟಿರ್ತಾನೆ. ಒಬ್ಬ ಜೀವ ಅಂತ ಹೇಳಿದಾಗ ಅವನಲ್ಲಿ ಬ್ರಾಹ್ಮಣತ್ವ, ಕ್ಷತ್ರಿಯತ್ವ, ವೈಶ್ಯತ್ವ ಹಾಗೂ ಶೂದ್ರತ್ವ ಅನ್ನುವಂತಹದ್ದು ಇದ್ದೇ ಇರುತ್ತೆ. ತನ್ನ ಬದುಕಿನ ಯಾವುದೋ ಒಂದು ಹಂತದಲ್ಲಿ ಅಥವಾ ಅನೇಕ ಸಂದರ್ಭಗಳಲ್ಲಿ ಇವೆಲ್ಲವನ್ನು ಅವನು ಮುಟ್ಟಿರುವಂತಹ ಸಾಧ್ಯತೆಗಳು ಅನೇಕ ಸಂದರ್ಭಗಳಲ್ಲಿ ಆಗಿರುತ್ತೆ. ಸೊ ಬ್ರಾಹ್ಮಣತ್ವ ಅಂತಂದಾಗ ಇಟ್ ಶುಡ್ ಬಿ ಸೀನ್ ಅಂಡ್ ಅಂಡರ್ಸ್ಟ್ಯಾಂಡ್ ಆಸ್ ಎ ಫಿಲಾಸಫಿ. ಬ್ರಾಹ್ಮಣ ಅನ್ನುವಂತಹದ್ದು ಒಂದು ಮುಖ್ಯವಾಗಿ ಒಂದು ವರ್ಣ, ಅದು ಜಾತಿ ಅಲ್ಲ. ಇಟ್ ಈಸ್ ಎ ತತ್ವ, ಇಟ್ಸ್ ಎ ಫಿಲಾಸಫಿ. ಬ್ರಾಹ್ಮಣ ಈಸ್ ಎ ಫಿಲಾಸಫಿ.
ಬ್ರಾಹ್ಮಣ ಈಸ್ ನಾಟ್ ಜಾತಿ. ಸೊ ವಾಟ್ ಈಸ್ ದಿಸ್ ಫಿಲಾಸಫಿ? ಬ್ರಾಹ್ಮಣ ಅನ್ನುವಂತಹದ್ದು ಒಂದು ಜಾತಿ ಅಲ್ಲ, ಇಟ್ಸ್ ಎ ಫಿಲಾಸಫಿ ಅಂತ ಹೇಳಿದ್ರೆ ವಾಟ್ ಈಸ್ ದಟ್ ಫಿಲಾಸಫಿ? ಸಾಮಾನ್ಯವಾಗಿ ಮನುಷ್ಯ ಬೈ ಬರ್ತ್ ಹುಟ್ಟಿದಾಗಲಿಂದ ಯಾವುದೋ ಒಂದು ಟ್ಯಾಲೆಂಟ್ ಅವನಲ್ಲಿ ಇರುತ್ತೆ. ಅವನು ಹಾಗೆ ಹುಟ್ಟಿರೋದಿಲ್ಲ, ಅವನಲ್ಲಿ ಏನೋ ಒಂದು ಜ್ಞಾನ ಅಡಗಿರುತ್ತೆ, ಒಂದು ಟ್ಯಾಲೆಂಟ್ ಜೊತೆಗೆ ಅವನು ಬದುಕಿರ್ತಾನೆ. ಬಿಕಾಸ್ ಈ ಭೂಮಿಗೆ ಮನುಷ್ಯ ಜನ್ಮ ಅಂತ ಒಂದು ತಗೊಂಡು ಅವನು ಬರಬೇಕಾದ್ರೆ ಈ ಭೂಮಿನಲ್ಲಿ, ಈ ಒಂದು ಲೋಕದಲ್ಲಿ ಅವನು ಬದುಕುವುದಕ್ಕಾಗಿ ಅನುಸರಿಸಬೇಕಾದಂತಹ ಒಂದು ಸ್ವಭಾವವನ್ನು, ಅವನಲ್ಲಿ ಅಡಗಿರುವ ಯಾವುದೋ ಒಂದು ಟ್ಯಾಲೆಂಟ್ ಅವನ ಉಪಯೋಗಕ್ಕೆ ಬರುತ್ತೆ. ಸೊ ಅದರಿಂದ ಪ್ರತಿಯೊಬ್ಬ ಕೂಡ ಒಂದು ಟ್ಯಾಲೆಂಟ್ನೊಂದಿಗೆ ಇಲ್ಲಿ ಹುಟ್ಟಿರ್ತಾನೆ. ಸೊ ಇಟ್ ಈಸ್ ದ ಅಬಿಲಿಟಿ ಆಫ್ ದಟ್ ಪರ್ಟಿಕ್ಯುಲರ್ ಇಂಡಿವಿಜುವಲ್ ಟು ರೆಕಗ್ನೈಸ್ ಟ್ಯಾಲೆಂಟ್, ಮತ್ತು ಆ ಒಂದು ಟ್ಯಾಲೆಂಟ್ನನ್ನು ಮುಂದೆ ತರುವಂತಹದ್ದು, ಗುರುತಿಸಿ ಅದನ್ನು ತನ್ನಲ್ಲಿ ಇದೆ ಅನ್ನುವಂತಹದ್ದನ್ನು ಗುರುತಿಸಿಕೊಂಡು ಆ ಟ್ಯಾಲೆಂಟ್ನ ಉಪಯೋಗಿಸ್ಕೊಂಡು ಮುಂದೆ ಬರುವಂತಹದ್ದು. ಸೊ ಈ ಟ್ಯಾಲೆಂಟ್ ಅಂತ ಹೇಳಿದಾಗ ಕೆಲವರು ತುಂಬ ಚೆನ್ನಾಗಿ ಮಾತನಾಡ್ತಾರೆ, ಮತ್ತು ಕೆಲವರು ತುಂಬ ಚೆನ್ನಾಗಿ ಬರೀತಾರೆ, ಬರವಣಿಗೆ ಚೆನ್ನಾಗಿರುತ್ತೆ, ಇನ್ನು ಕೆಲವರು ಹಾಡು ಹೇಳ್ತಾರೆ, ಕೆಲವರು ಚಿತ್ರಕಲೆಯಲ್ಲಿ ಮುಂದೆ ಇರ್ತಾರೆ. ಸೊ ದೀಸ್ ಆರ್ ಆಲ್ ದಿ ಟ್ಯಾಲೆಂಟ್ಸ್, ಅವರವರ ಟ್ಯಾಲೆಂಟ್ಸ್ ಇದೆಲ್ಲ. ಸೊ ಇಂತಹ ಟ್ಯಾಲೆಂಟ್ ನನ್ನಲ್ಲಿ ಇದೆ ಅನ್ನುವಂತಹದನ್ನು ಅವರು ಗುರುತಿಸ್ಕೊಂಡು, ಯಾಕೆ ಅಂತಂದ್ರೆ ನನ್ನಲ್ಲಿ ಯಾವ ಟ್ಯಾಲೆಂಟ್ ಇದೆ ಅನ್ನುವಂತಹದನ್ನು ಬೇರೆ ಯಾರೋ ಗುರುತಿಸೋಕ್ಕಾಗೋದಿಲ್ಲ. ಸೊ ನನ್ನಲ್ಲಿರುವಂತಹ ಟ್ಯಾಲೆಂಟನ್ನು ನಾನೇ ಹುಡುಕೋಬೇಕು, ಗುರುತಿಸ್ಬೇಕು, ಗುರುತಿಸಿ ಅದನ್ನು ನಾನು ನನ್ನ ಮುಖ್ಯ ವಾಹಿನಿಗೆ ಅದನ್ನು ತಂದ್ಕೋಬೇಕಾಗತ್ತೆ. ಅದನ್ನು ಹೊರತರೋದರಲ್ಲಿ ನಾನು ಐ ಶುಡ್ ಬಿ ಎನ್ ಎಕ್ಸ್ಪರ್ಟ್. ದಟ್ ಈಸ್ ಕಾಲ್ಡ್ ದಿ ಬ್ರಾಹ್ಮಣತ್ವ. ನನ್ನಲ್ಲಿ ಅಡಗಿರುವಂತಹ ಒಂದು ಟ್ಯಾಲೆಂಟ್ನ ಗುರುತಿಸಿ ಅದನ್ನು ಮುಖ್ಯ ವಾಹಿನಿಗೆ ತರುವಂತಹದ್ದಿದೆಯಲ್ಲ, ದಟ್ ಅಬಿಲಿಟಿ ಈಸ್ ಕಾಲ್ಡ್ ದಿ ಬ್ರಾಹ್ಮಣತ್ವ. ಸೊ ದಟ್ ಈಸ್ ದಿ ಫಿಲಾಸಫಿ ಈಸ್ ನಮ್ಮ ಬ್ರಾಹ್ಮಣ ಅಂತ ಹೇಳಿದಾಗ ಅಲ್ಲಿ ನಾವು ನೋಡಬಹುದಾದಂತಹ ಫಿಲಾಸಫಿ. ಅಂಡ್ ಇಟ್ ಈಸ್ ಆಲ್ಸೋ ಕಾಲ್ಡ್, ಈ ರೀತಿ ಆ ಒಂದು ಟ್ಯಾಲೆಂಟ್ನ ಹುಡುಕಿ ತರುವಂತಹದ್ದು ಈಸ್ ಕಾಲ್ಡ್ ದಿ ಜ್ಞಾನ. ಸುಮ್ಮನೆ ಅಲ್ಲ, ಅದು ಬರೀ ಸಾಮರ್ಥ್ಯ ಅಲ್ಲ, ಆ ಸಾಮರ್ಥ್ಯ ಜೊತೆಗೆ ಅಲ್ಲಿ ಜ್ಞಾನ ಕೂಡ ವರ್ಕ್ ಮಾಡಬೇಕಾಗುತ್ತೆ, ಜ್ಞಾನ ಕೂಡ ಬೇಕಾಗುತ್ತೆ. ಸೊ ಇಟ್ ಕ್ಯಾನ್ ಆಲ್ಸೋ ಬಿ ಕಾಲ್ಡ್ ಆಸ್ ನಾಲೆಡ್ಜ್. ಮತ್ತೊಂದು ಏನು ಅಂತಂದರೆ, ಯಾವಾಗ ನಾವು ಜ್ಞಾನ ಮತ್ತು ಬುದ್ಧಿ ಅನ್ನುವಂತಹ ಒಂದು, ದಟ್ ಈಸ್ ನಾಲೆಡ್ಜ್ ಆ್ಯಂಡ್ ಇಂಟೆಲಿಜೆನ್ಸ್ ಅಂತ ಹೇಳಿದಾಗ, ಅವುಗಳನ್ನು ಮಾತನಾಡುವಾಗ ಸಾಮಾನ್ಯವಾಗಿ ನಮ್ಮ ಕೈ ಬೆರಳುಗಳು ನಮ್ಮ ತಲೆಯನ್ನು ಹೋಗಿ ಮುಟ್ಟತ್ತೆ. ಬುದ್ಧಿ ಅಂತ ಹೇಳಿದಾಗ, ಬುದ್ಧಿ ಅಥವಾ ಜ್ಞಾನ ಅಂತ ಹೇಳಿದಾಗ ತಲೆಯ ಮೇಲ್ಭಾಗಕ್ಕೆ ಹೋಗಿ ನನಗೆ ಬುದ್ಧಿ ಇದೆ ಅಥವಾ ನನ್ನಲ್ಲಿ ಇಂತಹ ಬುದ್ಧಿ ಇದೆ ಅನ್ನೋದನ್ನು ಸೂಚಿಸುವ ಸಮಯದಲ್ಲಿ ಆಟೋಮೆಟಿಕ್ ಆಗಿ ನಮ್ಮ ಕೈ ಬೆರಳುಗಳು ನಮ್ಮ ತಲೆಯ ಮೇಲ್ಭಾಗ, ಶಿರದ ಮೇಲ್ಭಾಗಕ್ಕೆ ಹೋಗಿ ಬುದ್ಧಿ ಅನ್ನುವಂತಹದ್ದನ್ನು ಸೂಚಿಸುತ್ತೆ. ದಟ್ ಮೀನ್ಸ್ ಐ ಆಮ್ ಗುಡ್ ಅಟ್ ಇಟ್. ಸೊ ಈ ಒಂದು ಇಂಟೆಲಿಜೆನ್ಸ್ ಅನ್ನುವಂತಹದ್ದು ಎಲ್ಲರಿಗೂ ಬೇಕು. ಪ್ರತಿಯೊಬ್ಬ ಮನುಷ್ಯ ಕೂಡ ಈ ರೀತಿಯಲ್ಲಿ ಬುದ್ಧಿಯನ್ನು ಹೊಂದಬೇಕು. ಸೊ ಎವ್ರಿಬಡಿ, ಪ್ರತಿಯೊಬ್ಬ ಕೂಡ ಹಿ ನೀಡ್ ಟು ಬಿಕಮ್ ಬ್ರಾಹ್ಮಣ. ಸೊ ಈ ಅರ್ಥದಲ್ಲಿ ಪ್ರತಿಯೊಬ್ಬ ಕೂಡ ಆ ಒಂದು ಉತ್ತಮ ಮಟ್ಟಕ್ಕೆ ಬರಲಿ ಅನ್ನುವಂತಹದ್ದು ನಮ್ಮ ಸನಾತನ ಧರ್ಮದಲ್ಲಿ ಯಾಕೆ ಈ ಒಂದು ವರ್ಣವನ್ನು ಪರಿಚಯ ಮಾಡಿದೆ ಅಂತಂದರೆ, ಇಟ್ ಈಸ್ ಇಂಟ್ರೆಸ್ಟೆಡ್ ಇನ್ ಎವ್ರಿ ಒನ್. ಪ್ರತಿಯೊಬ್ಬರ ಯಶಸ್ಸು ಈಸ್ ಇಂಪಾರ್ಟೆಂಟ್ ಫಾರ್ ಅವರ್ ಸನಾತನ ಧರ್ಮ. ಸೊ ಹೀಗೆ ಇಷ್ಟು ದೊಡ್ಡ ಪ್ರಪಂಚದಲ್ಲಿ ಯಾರೇ ಒಬ್ಬ ಜೀವನನ್ನು ಮತ್ತೊಬ್ಬ ಮಿಸ್ಯೂಸ್ ಮಾಡ್ಕೋಬಾರ್ದು, ಅಗೌರವ ತೋರಿಸಬಾರ್ದು. ಸೊ ಇಟ್ ಈಸ್ ಯುವರ್ ಧರ್ಮ ದಟ್ ಯು ಶುಡ್ ಪ್ರೊಟೆಕ್ಟ್ ಯುವರ್ ಓನ್ ಸೆಲ್ಫ್. ನಿನ್ನನ್ನು ನೀನು ಕಾಪಾಡ್ಕೋಬೇಕು. ಯಾರು ಕೂಡ ನಿನ್ನ ಎದುರಾಗಿ ನಿನಗೆ ಹಿಂಸೆಯನ್ನು ಕೊಡಬಾರ್ದು. ಆಗ ಏನಾಗುತ್ತೆ, ನಿನಗೆ ಶೌರ್ಯ ಬೇಕಾಗುತ್ತೆ, ಧೈರ್ಯ ಬೇಕಾಗುತ್ತೆ. ಸೊ ಪ್ರತಿಯೊಬ್ಬ ಕೂಡ ಈ ಒಂದು ಎಕ್ಸ್ಪೆಕ್ಟೇಷನ್ ಅವನಲ್ಲಿರುತ್ತೆ. ಸೊ ಆ ಒಂದು ಸೂಕ್ತ ಸಮಯದಲ್ಲಿ ಆ ಒಂದು ಶೌರ್ಯ ಅಥವಾ ತನ್ನಲ್ಲಿರುವಂತಹ ಪ್ರತಾಪ ಅಥವಾ ಧೈರ್ಯವನ್ನು ಅವನು ಗುರುತಿಸ್ಕೊಂಡು ತನ್ನನ್ನು ತಾನು ರಕ್ಷಿಸ್ಕೋತಾನೆ.
ಮತ್ತು ಯಾರಿಗೆಲ್ಲ ಇಂತಹ ರಕ್ಷಣೆ ಬೇಕಾಗಿದೆ ಅನ್ನುವಂತಹದ್ದನ್ನು ಗುರುತಿಸಿ ಸಮಾಜದಲ್ಲಿ ಎಲ್ಲರಿಗೂ ಆ ರಕ್ಷಣೆಯನ್ನು ಕೊಡೋದಕ್ಕೆ ಕೂಡ ಅವನು ಮುಂದೆ ಬರ್ತಾನೆ. ಸೊ ಒಂದು ಫಾರ್ ಯುವರ್ ಓನ್ ಗ್ರೋತ್ ಆ್ಯಂಡ್ ಯು ಹ್ಯಾವ್ ಟು ಯೂಸ್ ಯುವರ್ ಶಕ್ತಿ ಫಾರ್ ದಿ ಅದರ್ಸ್ ಆಲ್ಸೋ. ಸೊ ಇಲ್ಲಿ ಮುಖ್ಯವಾಗಿ ಬೇಕಾಗಿರುವಂತಹದ್ದು ಇದಕ್ಕೆ ತೋಳು ಬಲ ಅಂತ ಹೇಳ್ತಾರೆ, ಬಾಹುಬಲ ಅಂತ ಹೇಳ್ತಾರೆ. ಬಾಹು ಅಂತಂದರೆ ಕೈಗಳು, ತೋಳು ಬಲ. ಸೊ ನಮ್ಮ ಸನಾತನ ಧರ್ಮದಲ್ಲಿ ಕೈಗಳು ಅಂತ ಹೇಳಿದಾಗ ಅದಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ಕೊಡುತ್ತೆ. ಒಂದು ಮಂತ್ರ ಕೂಡ ಈ ರೀತಿ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಅಯಮ್ಮೆ ಹಸ್ತೋ ಭಗವಾನ್ ಅಯಮ್ಮೆ ಭಗವತ್ತರಃ ಅಯಮ್ಮೆ ವಿಶ್ವಬೇ ಏಷಾ ಜೋಯಂ ಶಿವಾಭಿಮರ್ಶನಃ. ಈ ಕೈಗಳು ಅಂತ ಇದೆಯಲ್ಲ, ಇಟ್ ಈಸ್ ಅವರ್ ಭೇಷಜ. ಭೇಷಜ ಅಂತಂದರೆ ಅದಕ್ಕೆ ಅನೇಕ ಅರ್ಥಗಳಿದೆ. ಭೇಷಜ ಅಂತಂದರೆ ಒಂದು ಅರ್ಥ ಡಾಕ್ಟರ್. ಡಾಕ್ಟರ್ ಅಂತಂದ್ರೆ ಏನು? ನಮಗೆ ದೇಹದಲ್ಲಿ ಆರೋಗ್ಯದ ಸಮಸ್ಯೆ ಉಂಟಾದಾಗ ಆ ಆರೋಗ್ಯ ಮರಳಿ ಬರೋದಕ್ಕೆ ನಮಗೆ ಒಂದು ಪರಿಹಾರವನ್ನು ಕೊಡ್ತಾರೆ. ಪರಿಹಾರ ಯಾವ ರೀತಿ ಕೊಡ್ತಾರೆ? ಒಂದು ಔಷಧ ಅಂತ ಹೇಳಿ ಔಷಧದ ರೂಪದಲ್ಲಿ ಒಂದು ಪರಿಹಾರವನ್ನು ಕೊಡ್ತಾರೆ. ಸೊ ಇಲ್ಲಿ ಭೇಷಜ ಅಂತಂದರೆ ಒಂದು ಪರಿಹಾರ ಅನ್ನೋ ಅರ್ಥ ಕೂಡ ಸಿಗುತ್ತೆ. ಇನ್ನೊಂದು ಡಾಕ್ಟರ್, ವೈದ್ಯ ಅಂತ ಹೇಳಿ ಈ ಆಯುರ್ವೇದದಲ್ಲಿ ಈ ಭೇಷಜ ಅನ್ನುವಂತಹ ಸಂಸ್ಕೃತ ಪದವನ್ನು ಹೆಚ್ಚು ಉಪಯೋಗಿಸ್ತಾರೆ. ಸೊ ಮುಖ್ಯವಾಗಿ ನಮ್ಮ ಕೈಗಳನ್ನು ಕುರಿತು ಈ ಮಂತ್ರದಲ್ಲಿ ಇಟ್ ಈಸ್ ಅವರ್ ಡಾಕ್ಟರ್ ಅಂತಂದರೆ ಈ ಕೈಗಳಲ್ಲಿ ಪರಿಹಾರವನ್ನು ದೊರಕಿಸಿಕೊಳ್ಳಬಲ್ಲಂತಹ ಶಕ್ತಿ ಇದೆ ಅನ್ನುವಂತಹದ್ದನ್ನು ಈ ಮಂತ್ರ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಸೊ ಔಷಧಿ, ಪರಿಹಾರ, ಮೆಡಿಸನ್ನು, ರೆಮಿಡಿ ಇವೆಲ್ಲ ಈ ನಿನ್ನ ಕೈಗಳಲ್ಲಿದೆ. ಅದನ್ನು ನೀನು ಉಪಯೋಗಿಸ್ಕೋ. ನಿನ್ನ ಕೈಗಳು ಸ್ಟ್ರೆಂತು ಅದು ನಿನಗೆ. ಈಗ ಯಾವುದೇ ಒಂದು ಆರೋಗ್ಯದ ಸಮಸ್ಯೆ ಉಂಟಾದಾಗ ಮೆಡಿಸಿನ್ ಅನ್ನುವಂತಹದ್ದು ನಮಗೆ ಯಾಕೆ ಕೊಡ್ತಾರೆ ಅಂತಂದರೆ ಇನ್ ಆರ್ಡರ್ ಟು ರಿಕವರ್. ಸೊ ಒಂದು ಸಮಸ್ಯೆ ಎದುರಾದಾಗ ಸೊ ನಮಗೆ ವಿ ನೀಡ್ ಎ ಸೊಲ್ಯೂಷನ್, ಒಂದು ಪರಿಹಾರ ಬೇಕು. ಸೊ ಹೀಗೆ ಈ ಎಲ್ಲ ಅರ್ಥಗಳು ಕೂಡ ಭೇಷಜ ಅಂತಂದರೆ ಈ ಎಲ್ಲ ಅರ್ಥಗಳು ಕೂಡ ನಮ್ಮ ವಿಕಾಸವನ್ನು ಕುರಿತು ಹೇಳಿರುವಂತಹದ್ದು. ಆದ್ದರಿಂದ ಇಲ್ಲಿ ಭಗವಂತನಲ್ಲಿ ಒಂದು ಪ್ರಾರ್ಥನೆ ಮಾಡುವಂತಹದ್ದು, ಹೇ ಲಾರ್ಡ್, ಹೇ ಭಗವಂತ, ಗಿವ್ ಮೀ ಸ್ಟ್ರೆಂತ್ ಟು ವರ್ಕ್. ಗಿವ್ ಮೀ ಸ್ಟ್ರೆಂತ್ ಟು ವರ್ಕ್ ಅಂತ ಕೇಳಿದಾಗ ನಾವು ನಮ್ಮ ಕೈಗಳನ್ನು, ತೋಳುಗಳನ್ನು ಭಗವಂತನ ಮುಂದೆ ಚಾಚಿ ಗಿವ್ ಮೀ ಸ್ಟ್ರೆಂತ್ ಅಂತ ಹೇಳ್ತೀವಿ. ಅಂದರೆ ಕೈಗಳಿಗೆ ಶಕ್ತಿಯನ್ನು ಕೊಡು, ತೋಳು ಬಲವನ್ನು ಕೊಡು, ಬಾಹುಬಲವನ್ನು ಕೊಡು, ಶಕ್ತಿಯನ್ನು ಕೊಡು ಅಂತ ಹೇಳಬೇಕಾದ್ರೆ ಆ ತೋಳುಗಳನ್ನು ರೆಫರ್ ಮಾಡಿ ಹೇಳ್ತೀವಿ. ಸೊ ಗಿವ್ ಮೀ ಸ್ಟ್ರೆಂತ್ ಟು ವರ್ಕ್ ಹಾರ್ಡ್ ಅಂಡ್ ಟು ಎವಾಲ್ವ್. ಸೊ ನನ್ನದೇ ಬೆಳವಣಿಗೆಗಾಗಿ ಶಕ್ತಿಯನ್ನು ಬೇಡುವುದರ ಜೊತೆಗೆ ಸಮಾಜದಲ್ಲಿ ಅನೇಕರ ಬೆಳವಣಿಗೆ ಈಸ್ ಆಲ್ಸೋ ಇಂಪಾರ್ಟೆಂಟ್. ಕೇವಲ ನನ್ನೊಬ್ಬನ ಬೆಳವಣಿಗೆ ಅಲ್ಲ. ಬಿಕಾಸ್ ಸಮಾಜ ಅಂತಂದಾಗ ಇಲ್ಲಿ ಕೇವಲ ನಾನೊಬ್ಬ ಮಾತ್ರ ಅಲ್ಲ, ನನ್ನಂತೆ ಇಲ್ಲಿ ಅನೇಕರಿದ್ದಾರೆ. ಸೊ ನನ್ನ ಬೆಳವಣಿಗೆಗೆ ಹೇಗೆ ಸ್ಟ್ರೆಂತ್ ಕೇಳ್ತಾ ಇದ್ದೀನಿ, ಅದೇ ರೀತಿ ಬೇರೆಯವರ ಏಳಿಗೆಗಾಗಿ ಕೂಡ ಶಕ್ತಿಯನ್ನು ನಾನು ಬೇಡ್ತಾ ಇದ್ದೀನಿ. ಸೊ ಯಾಕೆ ಅಂತಂದರೆ ಅವರೆಲ್ಲರನ್ನು ನಾನು ಪ್ರೊಟೆಕ್ಟ್ ಮಾಡಬೇಕು. ಸೊ ನನ್ನನ್ನು ನಾನು ಪ್ರೊಟೆಕ್ಟ್ ಮಾಡಿಕೊಂಡು ಬೇರೆಯವರ ಶ್ರೇಯಸ್ಸನ್ನು ಕೂಡ ನಾನು ಬಯಸ್ತಾ ಇದ್ದೀನಿ. ಆದ್ದರಿಂದ ನನಗೆ ಶಕ್ತಿಯನ್ನು ಕೊಡು. ಸೊ ಹೀಗೆ ಈ ರೀತಿಯಲ್ಲಿ ತೋಳ್ಬಲವನ್ನು ಪರಮಾತ್ಮನಲ್ಲಿ ಎಕ್ಸ್ಪೆಕ್ಟ್ ಮಾಡಿ ಕೇಳಿಕೊಂಡು ಬೇಡ್ಕೊಳ್ಳುವಂತಹ ಗುಣ ಈಸ್ ಕಾಲ್ಡ್ ಕ್ಷಾತ್ರ ಧರ್ಮ. ಒಬ್ಬ ಕ್ಷತ್ರಿಯ ಈ ರೀತಿ ತನ್ನನ್ನು ತಾನೇ ರಕ್ಷಿಸಿಕೊಂಡು ಉಳಿದವನನ್ನು ಕೂಡ ರಕ್ಷಿಸುವಂತಹದ್ದು. ಸಚ್ ಎ ಪರ್ಸನ್ ಈಸ್ ಕಾಲ್ಡ್ ದಿ ಕ್ಷತ್ರಿಯ. ಸೊ ಒಬ್ಬ ಮನುಷ್ಯ ಮೊದಲಿಗೆ ತನಗಾಗಿ ತನ್ನಲ್ಲಿರುವಂತಹ ಬುದ್ಧಿ ಮತ್ತು ಸಾಮರ್ಥ್ಯವನ್ನು ಗುರುತಿಸಿಕೊಂಡು ತನ್ನ ಬೆಳವಣಿಗೆಯನ್ನು ಆ ಮೂಲಕ ಕಾಣುವಂತಹದ್ದು ಈಸ್ ದಿ ಬ್ರಾಹ್ಮಣತ್ವ. ಎರಡನೇದು, ತನ್ನನ್ನು ತಾನು ರಕ್ಷಿಸಿಕೊಂಡು ಸಮಾಜದಲ್ಲಿ ಉಳಿದವರಿಗೂ ರಕ್ಷಣೆಯನ್ನು ಕೊಡುವಂತಹದ್ದು ಈಸ್ ಕಾಲ್ಡ್ ದಿ ಕ್ಷತ್ರಿಯ. ಬ್ರಾಹ್ಮಣ ಆಯಿತು, ಕ್ಷತ್ರಿಯ ಆಯಿತು. ಮತ್ತು ವರ್ಣ ಅಂತ ಹೇಳಿದಾಗ ಇಲ್ಲಿ 4 ಬೇರೆ ಬೇರೆ ವರ್ಣಗಳನ್ನು ನೋಡ್ತೀವಿ: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ. ಈಗ ಬ್ರಾಹ್ಮಣ ಕ್ಷತ್ರಿಯ ಆಗಿದೆ. ಮುಂದಿನ ಅವಕಾಶದಲ್ಲಿ ಮತ್ತಷ್ಟು ವಿಚಾರಗಳಿದೆ, ಮುಂದುವರಿಸೋಣ.
ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.